ಸರ್ ಇದು ಇಲ್ಲಾಂದ್ರೆ ಒಂದು ಕನಿಷ್ಠ ಒಂದು 800 ಗ್ರಾಮ ಸರ್ ಇದು ಕಾಯಿ ಸರ್, ಅದೇ. 2 ವರ್ಷ ಆಗಾನ ಒಂದು ಪೋಲಿಗೆ 10ದಿಂದ 15 ಕಿಲೋ ಆಗ್ಬೋದು. ಸಿಂಪಲ್ ಆಗಿ ಇದು ಹಚ್ಚಾಗಿ ಮೊದಲು ನಾ 100 ಮಂದಿ ಕೇಳಿದ, 100 ಮಂದಿ ಬ್ಯಾಡ ಅಂದ್ರೆ ನನಗೆ ಲಾಸ್ಟ್ ವೀಕ 155 ರೂಪಾಯಿ ಹೋಗ್ಯ ಸರ್ 1 ಕಿಲೋ. ಇದು ಇನ್ನೂ ಒಂದು 6 ಟನ್ ಬರ್ಬೇಕು ಸರ್. ಬೇರೆ ಅದಾವದ ಇವು ಬೇರೆ ಅದಾವದ ಇವು ಡ್ಯಾಮೇಜ್ ಅದಾವ, ಕುರ್ಪಿ ಹಚ್ಚ ಡ್ಯಾಮೇಜ್ ಆತವ. 8 ತಿಂಗಳ ಕಾಯಿ ಬಂದಿವಿ ಸರ್. 1.25 ಫುಟಿಗೆ ಒಂದವ ಸರ್ ಇವು. ತಿಪ್ಪಿ ಗೊಬ್ಬರ ಎರೆಹುಳ ಖಾದ್ಯದಿಂದ ಹಾಕ್ತವಲ್ಲ ಅದು ಕಾರ್ಬನ್ ಹೆಚ್ಚಿಗೆ ಬರ್ತದೆ ಸರ್. ಅದು ಕಾಯಿ ಟೇಸ್ಟ್ ಬರಲ್ಲ, ಕಾಯಿ ಕಿಪ್ಪಿ ಕ್ವಾಲಿಟಿ ಹೆಚ್ಚಿಗೆ ಬರಲ್ಲ. ಈ ನಮ್ಮನೆ ಇದಕ್ಕೆ ಹಿಂಗೆ ಕತ್ರಿ ತೊಗೊಂಡ್ಗೆ ನಮ್ಗೆ 50% ಡಸ್ಟ್ ಬೇಕು, 50% ಉಸುಕ್ ಬೇಕು. ನಾವು ಸರಿಯಾಗಿ ಮೇಂಟೆನ್ಸ್ ಮಾಡಿದ್ರೆ 25-30 ವರ್ಷ ಹೋಗ್ಬೋದು. ಫಸ್ಟಿಗೆ 2 ವರ್ಷ ಗಿಲ್ಡ್ ಹೆಚ್ಚಿಗೆ ಬರ್ತದ, ಮುಂದೆ ಡ್ಯಾಮೇಜ್ ಆಗ್ತಾವ ಕಾಯಿ. ನಾಳೆ ಏನ್ ಮಾಡ್ತಾವ ಇವು ಗಿಡ ಅದಲ್ಲ ಈ ಮೂಳದಿಂದ ಈ ಪಂಕ್ಚರ್ ಆಗ್ತಾವ ಸರ್. ನಮಸ್ಕಾರ ಸರ್. ಸರ್ ನಿಮ್ದು ಒಂದು ಕಿರು ಪರಿಚಯ ಹೇಳ್ರಿ, ಆಮೇಲೆ ಡ್ರ್ಯಾಗನ್ ಫ್ರೂಟ್ ಮಾಡ್ಬೇಕಂತ ಹ್ಯಾಂಗ ಐಡಿಯಾ ಬಂತದ ಸ್ವಲ್ಪ ನಮ್ಮ ರೈತರಿಗೆ. ನನ್ನ ಹೆಸರು ಅನ್ವರ್, ಹಾ ಸರ್. ತಂದೆ ಹೆಸರು ಹಸನ್ ಸಾಬ್, ಹಾ. ಸರ್ ನಮ್ಮ ಪಠಾಣ್, ಓಕೆ ಸರ್. ಗ್ರಾಮ ಕರಚಗಿ, ತಾಲೂಕು ಅಫಜಲ್ಪುರ, ಹಾ. ಜಿಲ್ಲಾ ಗುಲ್ಬರ್ಗ. ಸರ್ ಇದು ಹ್ಯಾಂಗ ಬಂತ ಸರ್ ನೀವು ಡ್ರ್ಯಾಗನ್ ಫ್ರೂಟ್ ಮಾಡ್ಬೇಕು? ನಮ್ದು ಗುಲ್ಬರ್ಗ ವಾತಾವರಣ ಹೆಂಗ ಸರ್ ಕೊರೋನಾದೊಳಗೆ ನಾನು ಹೊರಗಿನ ದೇಶದಾಗಿದ್ದೆ, ಹೊರಗಿದ್ದೀರಿ? ಹೊರಗಿದ್ದ ಆಳಿಗೆ ಸರ್. ಹಾ ಅದೇ ಗೊತ್ತಲ್ಲೇ ಪ್ಯಾರ್ ಮಾಡ್ದ ಬಿಟ್ಟಾಗ ಹೋಗಿ ಏನ್ ಮಾಡ್ಬೇಕಂತ ನಮ್ಗೆ ಆಗ್ತದೆ. ಹಾ ಅದ್ರಾಗ ಮಳೆ ಒಂದು ಕಡಿಮೆ ಇತ್ತಲ್ಲ, ಹಾ ಹಾ ಇದಾಗ ನಾವು ಒಬ್ಬರು ಹಂಗೆ ಫ್ರೆಂಡ್ಸ್ ಸರ್ಕಾರ ಹೇಳಿದ್ರು ಅವರು, ಹಾ ಹಾ ಇದಾಗ ಡ್ರಾ ನೀರು ಕಡಿಮೆ ಆಗ್ತಾವ ಅವನಿಗೆ. ಡ್ರ್ಯಾಗನಿಗೆ? ನೀರು ಕಡಿಮೆ ಹಾ ಸರ್. 10 ಇಂಚ್ ಇದ್ರೂ 1 ಎಕರೆ ನಾವು ಮಾಡ್ಬೋದು. ಹೌದೇನ್ ಸರ್? ಹ್ಮ್. ಹಾ 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 ಆಲಿಕ್ಕೆ ಇಲ್ಲಿ ನಾನು ಮಾಡ್ದೆ ಫಸ್ಟ್ ರಾಜಸ್ಥಾನ ಫೋನ್ ಮಾಡ್ದೆ. ಅಲ್ಲಿ ಹೈ ಟೆಂಪರೇಚರ್ ಓಕೆ. ಹಾ ಹ್ಮ್. ಅಲ್ಲಿ ಬೆಳೆಸ್ತಾರೆ. ಹೌದು. ಅಲ್ಲಿ ಬೆಳೆಸ್ತಾರ. ಮತ್ತೆ ಹಿಂದೆಡೆ ಕೇರಳ ಫೋನ್ ಮಾಡ, ಕೇರಳ ನಮ್ಮ ಫ್ರೆಂಡ್ಸ್ ಅವ್ರಿಗೆ ಹಾ. ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೇಳೋದ ಅಲ್ಲಿ ಟೆಂಪರೇಚರ್ ಹೈ 2 ಅದು. ಮತ್ತೆ ನಮ್ಮ ಕರ್ನಾಟಕ ಶಿವಮೊಗ್ಗ ಮಂಡ್ಯ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದು. ಶಿವಮೊಗ್ಗ ಮಂಡ್ಯನೂ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿ ಓಕೆ ಸರ್. ಮಾಡ್ಬೇಕಂದ್ರೆ ಯಾವ ಟೆಂಪರೇಚರ್ ಯಾವ ವೆರೈಟಿ ಬರ್ತದೆ. ಇದ್ರ 3 ವೆರೈಟಿ ಅದಾವ್ರಿ. ಡ್ರ್ಯಾಗನ್ ಫ್ರೂಟ್ ನಾಗ 3 ಒಂದು ಶಿವ್ ವೆರೈಟಿ ಬರ್ತದೆ, ಅದು ರೆಡ್ ಒಳಗ ರೆಡ್, ಹಾ ರೀ. 2 ಕಡೆ ರೆಡ್ ಅದು. ಓಕೆ. ಮತ್ತೊಂದು ವೈಟ್ ಬರ್ತದೆ ಒಂದು. ಹಾ ಮತ್ತು ಒಂದು ಇದು ರೆಡ್ ಜಂಪ್ ಇದು. ಇದು ರೆಡ್ ಜಂಪ್ ಹಾ. ಅಂದ್ರೆ ನಮ್ಮ ಗುಲ್ಬರ್ಗ ವಾತಾವರಣದ ರೆಡ್ ಜಂಪ್. ಆ ರೆಡ್ ಜಂಪ್ ಬರ್ತದೆ, ಶೀನು ಬರ್ತೈತೆ. ಶೀನು. ಆದ್ರ ರಾಜಸ್ಥಾನ ಕಡೆ ಟೆಂಪರೇಚರ್ 44 ಅಂತಾರ, ಹೌದು. ಆ ಟೆಂಪರೇಚರ್ ಸೂಟ್ ಆತಾರ. ಆ ಕಾಯಿ ಸ್ವಲ್ಪ ಸಣ್ಣ ಆತವ, ಈಲ್ಡ್ ಹೆಚ್ಚಿಗೆ ಇರುತ್ತೆ. ಹೌದೇ ಸರ್? ಈ ಕಾಯಿ ತಪ್ಪ ಆತಾವ್ರಿ. ನಾವು ಮೇಂಟೆನ್ಸ್ ಮಾಡಿದ್ರೆ 1 ಕಿಲೋ 800 ಗ್ರಾಮ್ ಬರ್ಬೋದು ಈ ಕಾಯಿ. ಒಂದ್ ಕಾಯಿ ಅಂದ್ರೆ 1 ಕಿಲೋ 8 ಬರ್ಬೋದ್ರಿ. ಈ ನನ್ನ ಬಳಿ ಬಂದವ್ರಿ 800-900 ಗ್ರಾಮ್ ಬಂದವ್ರಿ ಬಂದವ್ರಿ. ಈ ಟೆಂಪರೇಚರ್. ಅಂದ್ರೆ 1 ಕೆಜಿ ಈಜಿ ಆಗ್ಬೋದು, ಈಜಿ ಆತ. ಪ್ಲಾಂಟೇಶನ್ ಫಸ್ಟ್ ಸ್ಟಾರ್ಟ್ ಮಾಡಿ ಸರ್. ವಾತಾವರಣ ಹೆಂಗ್ ಟೆಂಪರೇಚರ್ ಎಷ್ಟು ಬೇಕಾಗುತ್ತೆ ಸರ್? ಇದು ನಮ್ಮ ರೆಡ್ ಜಂಬೋಗ ಮ್ಯಾಕ್ಸಿಮಮ್ 42 ಮ್ಯಾಕ್ಸಿಮಮ್. ಹಾ. ಅದಕ್ಕೆ ಹೆಚ್ಚಿಗೆ ಐತಂದ್ರೆ ಅದು ಗಿಡ ಹಳದಿ ಆತಾವ್ರಿ. ಓಕೆ ಸರ್. ರೋಗಗಳು ಹೊಡಿತಾವ ಸರ್? ರೋಗಿಲ್ಲ, ಇದ್ರಾಗ 99% ನೀರ್ ಬರ್ತಾವ್ರಿ. ಇವು ಓಕೆ. ಇದು ಒಂದೇ ಒಂದು ಕೂಡ ಕಡ್ಡಿ ಬರ್ತದೆ ಇದ್ರಾಗ. ಓಕೆ. ಒಂದೇ ಒಂದು 99% ನೀರ. ಹಾ ರೀ. ಆ ಟೆಂಪರೇಚರ್ ನೀರ್ ಆತಾವ, ಕಾವ್ ಆತಾವ, ಹೀಟ್ ಆತಾವ. ಹೀಟ್ ಆಗಿ ಹಳದಿ ಆತಾರ ಇವು, ಎಲ್ಲೋ ಆತಾವ. ಇವೆಲ್ಲ ಗಿಡಗಳು ಎಲ್ಲ ಓಕೆ ಸರ್. ಹಾ ಕಪ್ಪಲೆಲ್ಲ ಎಲ್ಲೋ ಆತಾರ ಇವು. ಓಕೆ. ಅದೇನ್ ತೊಂದ್ರೆ ಇಲ್ಲ. ಹಾ ಅವು ಒಂದೇ ಇದು ಟೆಂಪರೇಚರ್ ಹೆಚ್ಚಾಗ ಒಂದೇ ಜಡ್ಡ ಫಂಗಸ್ ಒಂದೇ ರೀ ಸರ್. ಓಕೆ ಸರ್. ಓಕೆ. ಮತ್ತೆ ಹೆಚ್ಚಿಗೆ ಮಳೆ ಆದ್ರೂ ಫಂಗಸ್ ಬರ್ತೈತಿ. ಯಾವ ನಮ್ಮದು ಫಂಗಸ್ ಅಂದ್ರೆ ನಂಗೆ ತೋರ್ಸಿ. ಸರ್ ಈಗ ಹೆಚ್ಚಿಗೆ ಬಿಸಿಲಾದ್ರೂ ಹಾ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅದು ಫಂಗಸ್ ಬರ್ ಸರ್. ಅದು ಹಾ. ಅದು ಹಳದಿ ಗಿಡ ಆತವ. ಅದರ ಸಲುವಾಗಿ ನಾವು ಬೇರೆ ಒಂದು ಇದು ಮಾಡ್ಬೋದು. ಸಿಲಿಕಾದ ಪೌಡರ್ ಬರ್ತದೆ ಸರ್. ಅದು ಸಿಲಿಕಾ? ಹಾ. ಹಾ ರೀ. ಸಿಲಿಕಾ ಪೌಡರ್ ಅದನ್ನು ಸ್ಪ್ರೇ ಮಾಡಬೇಕು. ಹಾ ಹಾ 1 ತಿಂಗಳ 2 ಸಾರಿ ಮಾಡ್ಬೇಕು ಅದು ಸ್ಪ್ರೇ. ಅದು ವೈಟ್ ಕಲರ್ ಬರ್ತದೆ ಸರ್. ಅದು ಓಕೆ. ಅದು ಕವರ್ ಆಗ್ತದ. ಹಾ. ಇದ್ರ ಮ್ಯಾಗ ಕವರ್ ಆದ ಬಳಿಕ ಅದು ಟೆಂಪರೇಚರ್ ಕಂಟ್ರೋಲ್ ಮಾಡ್ತದ. ನಮ್ಮ ಸೇಮ್ ನಮ್ಮ ಸುಣ್ಣ ಇದ್ದಂಗೆ ಅದು ಬೇರೆ ಬರ್ತದೆ ಸಿಲಿಕಾ ಅನ್ಕೆ. ಅದು ಓಕೆ. ಆ ಪೌಡ್ರ್ ನಮ್ಮ ಕಡೆ ಸಿಗಲ್ಲ, ಬೆಂಗಳೂರು ಸಿಗ್ತಿರ್ಬೇಕು. ಬೆಂಗಳೂರು ಮಂಡ್ಯ ಸಿಗುತ್ತೆ ಸರ್. ಅದು ಹೌದಾ ಸರ್? ಆ ತಿಂಗಳಿಗೆ 2 ಸಾರಿ ಸ್ಪ್ರೇ ಮಾಡಬೇಕು. ಹಾ ರೀ. ಮತ್ತೆ ಮಳೆ ಬಂದ್ರೆ ಮತ್ತೆ ಹೋಗ್ತದೆ ಸರ್, ಮತ್ತೆ ಸ್ಪ್ರೇ ಮಾಡಬೇಕು. ಅದು ಒಂದು ಇದರ ಸೆಟ್ನೆಟ್ ಹೊಡಬೇಕು. ಶೆಡ್ನೆಟ್. ಸೆಟ್ನೆಟಿಗೆ ಕಾಸ್ಟ್ ಹೆಚ್ಚಿಗೆ ಆಗ್ತದೆ ಸರ್. ಅದು ಹೌದು. ಇದನ್ನು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡಿದ್ರೆ ಬ್ಯಾಟ್ರಿ ಪಂಪಿಂದ ಮಾಡ್ಬೇಕು ಸರ್. ಓಕೆ. ಅದು ಸ್ಪ್ರೇ ಮಾಡೋದು ತರಕಾರಿ? ಹಾ, ಅದು ಮಿನಿಮಮ್ 9ರಿಂದ ಒಂದು 16 ನೋಜಲ್ ತೂತ್ ಇರ್ಬೇಕು ಸರ್. ನೋಜಲ್ ನೋಜಲ್. ಹಾ ರೀ. ಅದರಿಂದ ಸ್ಪ್ರೇ ಮಾಡ್ಬೇಕು. ನೋಜಲ್ ಬರ್ತಾವ್ರಿ. ಹಾ ರೀ. ಬೆಂಚಿಂಗ್ ಟೈಪ್ ಮಾಡ್ಬೇಕೇನ್ ಸರ್? ಹಾ ರೀ. ಓಕೆ. ಅಂದ್ರೆ ಇದು ಕಾನ್ಸೆಪ್ಟ್ ಸರ್ ಇದೆ ಅನ್ಸರ್? ಇದೆ. ಹೆಚ್ಚಿಗೆ ಮಳೆ ಆದ್ರೆ ಈ ನಮ್ಮನ್ನು ಫಂಗಸ್ ಬರ್ತೈತೆ. ಓಕೆ ಆ ಸರ್. ಹಳದಿ ಗಿಡ ಹಳದಿ ಆಗಿ ಹಾ ರೀ. ಏನು ಹೋದ್ ಸರ್. ಅದು ಹೊಡಿತಾ ಅನ್ಸರ್ ಪುರ? ಇಲ್ಲ, ಕಟ್ ಮಾಡ್ಬೇಕು ಸರ್. ಅದು ಓಕೆ. ಇದು ಅದಕ್ಕೆ ಕಾಯಿ ಬರ್ತಾವ. ಹಾ ರೀ. ಈಗ ಹಾರ್ವೆಸ್ಟಿಂಗ್ ಅಷ್ಟು ಆದ ಬಳಿಕ ಕಟ್ ಮಾಡ್ಬೇಕು. ಅದು ಕಟ್ ಅದು ಮಾಡಿ ಒಂದೇ ಚಟ, ಮತ್ತೊಂದು ರೋಗದ ಏನಿಲ್ಲ. ಇದು ಬ್ಯಾಸಿಗೆ ಹೆಚ್ಚಿಗೆ ಬಿಸಿಲು ಹೆಚ್ಚಿಗೆ ಅದರ. ಬಿಸಿಲು ಹೆಚ್ಚಿಗೆ ಆಗಿ ಒಮ್ಮೆ ಟೆಂಪರೇಚರ್ ಏನು ಡೌನ್ ಆಗ್ತದ, ಮಳೆ ಬಂದ್ಕೆ ಹಾ ರೀ. ಕ್ಲೈಮೇಟ್ ಚೇಂಜ್ ಆಗ್ತದ. ಹೌದು. ಆ ಫಂಗಸ್ ಬರ್ತದೆ ಇದು. ಆ ಟೈಮ್ ಆ ಟೈಮ್ಗೆ ಅದು. ಓಕೆ ಸರ್. ಆಮೇಲೆ ನೆಕ್ಸ್ಟ್ ಸರ್?
ನೆಕ್ಸ್ಟ್ ಈಗ ಮತ್ತೊಂದು ಬೇರೆ ರೋಗ ಏನಿಲ್ಲ ಹಾ ರೀ ಅಸಮ್ ಯಾವ ಸರ್ ಹುಳ ಆತಾವ ಹಸಿರು ಹುಳ ಆತಾವ ಸರ್ ಅವು ಆ Okay. ಕಡ್ಲಿಗೆ ಆಗಲ್ಲ ಹಾ ರೀ. ಅದೇ ಹುಳ ಆತಾವ ಯಾವ ಆತಾವ ಅಂದ್ರೆ ಈ ಹೊಸ ಬ್ರಾಂಚಸ್ ಬರ್ತಾವ ಸರ್ ಈಗ ಇವೆಲ್ಲ ಬರ್ತಾ ಇದನ್ನ ಕಟ್ ಮಾಡೀನಿ ಹಾ. ಇಲ್ಲಿ ಬ್ರಾಂಚಸ್ ಬರ್ತಾವ ಹಾ ಈ ಬ್ರಾಂಚಸ್ ಅವು ಎಳಿ ಇರ್ತಾವಲ್ಲ ಅದ್ರ ಸಲುವಾಗಿ ತಿಲ್ಲ ಬರ್ತಾವ ಸರ್ ಶಂಕ ಹುಳ ಬರ್ತಾವ ಹಾ ಬರ್ತಾವ್ರಿ ಅವು ತಿಂತಾವಲ್ರಿ ಶಂಕ ಹಾ ಹುಳ? ನಾರ್ಮಲ್ ರೋಗ ಯಾವ್ರ ಒಂದು ಹುಳದ ಎಣ್ಣೆ ಹೊಡೆದ್ರೆ ಹೋಗ್ತಾವ ಸರ್ ಅವು ಓ. ಹ್ಮ್. ಆಮೇಲೆ ಇದು ನೀರ್ ಹೆಚ್ಚಿಗೆ ಬಿಟ್ರೆ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಇಲ್ಲ ಸರ್ ಬ್ಯಾಸ್ಗೆ ಸರ್ ನಾನ್ ನೀರ್ ಬಿಟ್ಟದು ಹಾ ರೀ ತಿಂಗಳಿಗೆ 2 ಸಾರಿ ಓಕೆ ಈ ಗಿಡ ಬೋಧನೆ ಬರ್ತಾವಲ್ಲ ಹಾ ರೀ ಅಷ್ಟು ಹೋದ್ರೆ ಸಾಕು ಸರ್ ಅಷ್ಟೇ ಹಾ 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 ತಿಂಗಳಿಗೆ 2 ಸಾರಿ ಬ್ಯಾಸ್ಗೆ ನೀರು ಬಿಡಲ್ಲ ಇದು ಹಾ ಹಾ ಯಾವಾಗ ಕಾಯಿ ಆತಾವಲ್ಲ ಆಳಿಗೆ ಒಂದು ವಾರನಾಗ ನಮ್ಮ ನೆಲ ನಮ್ಮ ಭೂಮಿ ಹೆಂಗದ ಆ ಲೆಕ್ಕಲ್ ನಾವು ನೀರು ಬಿಡಬೇಕು ನೀರ್ ಬಿಡ್ಬೇಕು ಕಾಯಿ ಆದ ಭಾಗ ಯಾಕಂದ್ರೆ ಈ ಕಾಯಿ ಅವಲ್ಲ ಸರ್ ನೀರಿನ ಮ್ಯಾಗೆ ಅಷ್ಟೇ ಅಲ್ಲ ಇವು ಓಕೆ ಸರ್ ಓಕೆ ಆಮೇಲೆ ಸರ್ ಇದಕ್ಕೆ ತಳಿ ಯಾವ್ದಂದ್ರಿ ಸರ್ ಇದಕ್ಕೆ ನಮ್ಮ ನಮ್ಮ ಗುಲ್ಬರ್ಗ ಸುಟ್ಟೇಬಲ್ ಆಗುತ್ತೆ ಜಂಬೋ ರೇಡ್ ಜಂಬೂ ರೇಟ್ ಅಷ್ಟು ಬರ್ತಾವ ಸರ್ ಸೀಫ್ ರೇಟ್ ಬರ್ತಾವ ಹಾ ರೀ ಅದನ್ನು ಬರ್ತಾವ ಓಕೆ ಅಂದ್ರೆ ಕಾಯಿ ಅವು ಸೈಜ್ ಆಗಲ್ಲ ಅವು ಸೈಜ್ ಆಗಲ್ಲ ಹ್ಮ್. ಓಕೆ ಈ ಕೆಲವೊಂದು ಮಾರ್ಕೆಟ್ದಾಗ ಸೈಜ್ ಬಿಡ್ತಾರೆ ಕೆಲವೊಂದು ಮಾರ್ಕೆಟ್ದಾಗ ಸೈಜ್ ಬೇಡಲ್ಲ ಹೌದು ಮತ್ತೊಂದೇನು ಸರ್ ಅದು ಸೀಫ್ ರೇಟ್ ಅದಲ್ಲ ಹಾ ರೀ ಅದಕ್ಕೆ ಕಿಪ್ಪಿಂಗ್ ಕ್ವಾಲಿಟಿ ಇಲ್ಲ ಸರ್ ಅದು ಓಕೆ ಅಂದ್ರೆ ಇದು ಸಿಡಕ್ಕಾಗಲ್ಲ ಆಗಲ್ಲ ಇದು ನಮ್ಮ ಜಂಬೋ ರೇಟ್ ಅದಲ್ಲ ಇದು ಹಾ ರೀ ಇವತ್ತು ನಾವು ಕಟ್ ಮಾಡಿ ಒಂದು ವಾರನೂ ಇಡ್ಬೋದು ಒಂದ್ ವಾರ ಇಡಬಹುದು ಒಂದು ವಾರ ಅದು ಕಟಿಂಗ್ ಮಾಡೋದು ಒಂದು ಥಿಯರಿ ಬ್ಯಾರೆ ಸರ್ ನಾನು ತೋರಿಸ್ತೇನೆ ಓಕೆ ಸರ್ ಆಮೇಲೆ ಸರ್ ಅದು ಈಗ ಸಿ ವೆರೈಟಿ ಅಂತ ಹೇಳಿದ್ರಲ್ಲ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಇಲ್ಲ ಅದು ಕಾಯಿ ಸಣ್ಣ ಆಗ್ತದೆ ಸರ್ ಅದು ಹಾ ರೀ ಮ್ಯಾಕ್ಸಿಮಮ್ 300 ರಿಂದ 400 ಗ್ರಾಮ್ ಅಷ್ಟೇ ಆಯ್ತದು ಸೈಜ್ ನಮ್ಮಲ್ಲಿ ಎಕ್ಸಾಂಪಲ್ ನಾ ತೋರಿಸ್ತೀನಿ ಕಾಯಿ ಓಕೆ ಸರ್ ಆ ಕಾಯಿ ಸೈಜ್ ಆಗಲ್ಲ ಅದು ಓಕೆ ಮತ್ತೊಂದು ಮ್ಯಾಗಿಂದ ಅದು ಸೊಟ್ಟಿ ಬರ್ತಲ್ಲ ಸೊಟ್ಟಿ ಮ್ಯಾಗಿಂದ ಹಾ ರೀ ಕವರ್ ಹಾ ರೀ ಅದು ಸ್ವಲ್ಪ ತಳಗ್ ಬರ್ತದೆ ಥಿಕ್ನೆಸ್ ಇಲ್ಲ ಥೀಕ್ ಇದೆ ಇದಕ್ಕೆ ಥೀಕ್ ಆಗ ಸರ್ ಇದು ಇದು thickness ಆ? Thickness. Cover ಅದಕ್ಕೆ ಕೀಪಿಂಗ್ ಕ್ವಾಲಿಟಿ ಹೆಚ್ಚಿಗೆ ಬರ್ತದೆ ಸರ್ ಇದು ಅದಕ್ಕೆ ಬರಲ್ಲ ಓಕೆ ಇದಕ್ಕೆ ಭೂಮಿ ಹಾಕಿ ಯಾವ್ದು ಬೇಕು ಸರ್ ಇದಕ್ಕೆ ಭೂಮಿ ನೋಡಿ ಸರ್ ನಾವು ನೀರು ಎಟ್ನು ಬಿಡ್ಲಿ ಮಳೆ ಎಟ್ನು ಬರ್ಲಿ ಅದು ವಾಪಸಿ ಬರ್ಬೇಕು ವಾಪಸಿ ಅಂದ್ರೆ ಅದು ಭೂಮಿ ಇದು ಇದು ನೋಡ್ರಿ ನೀನ್ ಮಳೆ ಬಂದೈತಿ ಹೌದು ಈ ಇವತ್ತು ಈ ನಮ್ಮದಾಗಿದೆ ಭೂಮಿ ಅದು ಓಕೆ ಆ ಯಾವ್ದು ಭೂಮಿ ನೀರು ಹಿಡಿತದ ಹಾ ಒಣಗಬೇಕಾರದು ನಮ್ ಕಡೆ ವಾಪಸಿ ತರದಕ್ಕೆ ವಾಪಸಿ ಅಂತ ಆದ್ರೆ ನೀರ್ ಇರ್ಬಾರ್ದು ಭೂಮಿಯಾಗ ಇರ್ಬಾರ್ದು ಇಲ್ಲ ಆದ್ರೆ ಜಾಸ್ತಿ ಮಾಡ್ಬೇಕು ಹಾ ಜಲ್ದಿ ಒಣಗಬೇಕ್ರಿ ಎಟ್ ಇದು ಮೊದಲು ಲೆವೆಲ್ ಇತ್ತು ನಮ್ಮ ಹೊಲ ಇದು ಹೌದು ಹೌದು ನಾ ಇದಕ್ಕೆ ಸ್ಲೂಪ್ ಮಾಡಿದ್ದೀನಿ ಮ್ಯಾಗಿ ಇದ್ರಾಗ ಪೂರ ಸ್ಲೋಪ್ ಮಾಡಿದ್ರು ನೀರು ಬಂದ್ರು ತಳ ಹಿಂಗೆ ಪಾಸ್ ಆಗ್ಬೇಕು ಪೂರ ಹಿಂಗ್ ಹೋಗ್ಬಿಡ್ತು ಹಾ ಹೋಗ್ಬೇಕಾರದು ಪೂರ ಇದು ಮಾಡಿದ್ರು ಆಮೇಲೆ ಸರ್ ಇದಕ್ಕೆ ಬ್ಯಾಟ್ ಹ್ಯಾಂಗ್ ತರ ರೆಡಿ ಮಾಡ್ಬೇಕು ಸರ್ ಬ್ಯಾಟ್ ಪ್ರಿಪರೇಷನ್ ಇದಕ್ಕೆ ಬೇಡ ಫಸ್ಟಿಗೆ ಸರ ನಾವು ಡಿಸ್ಟೆನ್ಸ್ ಸ್ಪೇಸಿಂಗ್ ಇದು ಮಾಡ್ಬೇಕು ಸರ್ ಎಷ್ಟು ಅದ ಸರ್ ಎಷ್ಟು ಇಟ್ಟರೆ ಇದಕ್ಕೆ ಸರ್ ನಾ ಒಂದು ಶಾಂಪಲ್ ಎಕ್ಸಾಂಪಲ್ ಒಂದು 10 ಫೀಟ್ ಮಾಡೀನಿ ಹಾ ರೀ ಇದು 11 ಫುಟ್ ಸರ್ ಇದು ಇದು 11 ಫುಟ್ ರೀ ಹಾ ಅದು 10 ಫೀಟ್ ಐತೆ ಅದು ನಾ ತೋರಿಸಿ 10 ಫೀಟ್ ಅಂತ ಇದು 11 ಫೀಟ್ ಅದ ರೀ ಇದು 11 ಫೀಟ್ ಸರ್ ಇದು ಬಾಜುದ ರೀ ಅದು ಸೇಮ್ 11 ಸ್ವಲ್ಪ ಇದಾಗ್ಯದ ಅಂದ್ರೆ 10 ಫೀಟ್ ಮಾಡಿ ಶಾಂಪಲ್ ಎಕ್ಸಾಂಪಲ್ ಅಲ್ಲಿ ನಾವು ಮಾಡಿನದು ಸ್ವಲ್ಪ ದೂರ ದೂರ ಇರ್ಬೇಕೇನ್ ಸರ್ ಹಾ ಇದು ಬೇಕ್ರಿ 12 ಫೀಟ್ 100 ಫೀಟ್ ಏನ್ ಸರ್ ಡಿಸ್ಟೆನ್ಸ್ ಸಾಲಿನ ಸಾಲ 12 ಫೀಟ್ ಹಾ ಗಿಡದ ಗಿಡ 8 ಫುಟ್ ಬೇಕು ಸರ್ ಅದು ಅಂದ್ರೆ ಕಂಬದಿಂದ ಕಂಬ ಹಾ 8 ಫುಟ್ 8 ಫುಟ್ ಓಕೆ ಈಗ ನೀವು ಎಷ್ಟು ಇಟ್ರಿ ಸರ್ ಈಗ 5 ಫುಟ್ ಸರ್ ಅದು 5 ಫುಟ್ 5 ಫುಟ್ ಇಷ್ಟ ಕಡಿಮೆ ಇಟ್ರಿ ಸರ್ ಏನ್ರ ಸರ್ ಅದು ನಮ್ಗೆ ಅಷ್ಟು ಇದು ಗುರುತಾಗಿಲ್ಲ ನಮ್ಗೆ ಹಾ ಇದಕ್ಕೆ ಪ್ರಾಬ್ಲಮ್ ಆಗ್ತದೆ ಸರ್ ಸಣ್ಣ ಪ್ರಾಬ್ಲಮ್ ಆಗ್ತದೆ ಸರ್ ನಾನು ತೋರಿಸ್ತೀನಿ ಬರ್ರಿ ಸರ್ ಎಕ್ಸಾಂಪಲ್ ಈ ನಾಳೆಗೆ ಏನು ಸರ್ ಇದ್ರ ಬಗ್ಗೆ ಇದು ಫ್ಯೂಚರ್ ಸರ್ ಇದು ಹಾ ರೀ ಇದು 1.5 ವರ್ಷ ಸರ್ ಈ ನಮ್ಮನಾಗಿದೆ ಈಗ ಈ ಗಿಡ ಬಂದು ಕಲ್ತಾವಲ್ಲ ನಾಳೆಗೆ ಏನ್ ಮಾಡ್ತಾವ ಇವು ಗಿಡ ಅದಲ್ಲ ಹಾ ರೀ ಈ ಮೂಳದಿಂದ ಈ ಪಂಕ್ಚರ್ ಆಗ್ತಾವ ಸರ್ ಪಂಕ್ಚರ್ ಆದ್ವಾಗ ಅವು ಡ್ಯಾಮೇಜ್ ಆಗ್ತಾವ ಕಾಯಿ ಕಾಯಿಗೆ ಡ್ಯಾಮೇಜ್ ಡ್ಯಾಮೇಜ್ ಆಗ್ತಾವ ಕಾಯಿನ ಹೋಗಲ್ಲ ಆ ಕಾಯಿ ಹೋಗತ್ತದು ಸೊ ಈ ಸಮೀಪ ಇಟ್ರಿ ಇದು ಪ್ರಾಬ್ಲಮ್ ಅದ ಇದು ಪ್ರಾಬ್ಲಮ್ ದೂರ ಇಡಬೇಕು ಫಸ್ಟಿಗೆ ಒಂದು 2 ವರ್ಷ ಇಲ್ಡ್ ಕಡಿಮೆ ಬರ್ತದ ಹಾ ರೀ ಮತ್ತೆ ಲೇಕಿನ್ ಅದು ಫ್ಯೂಚರ್ ಅದ ಮುಂದೆ ಅದು ಪಿಕ್ಚರ್ ಹಾ. ಇದು ಫಸ್ಟಿಗೆ 2 ವರ್ಷ ಇಲ್ಡ್ ಹೆಚ್ಚಿಗೆ ಬರ್ತದ ಮುಂದೆ ಡ್ಯಾಮೇಜ್ ಆಗ್ತಾವ ಕಾಯಿ ಲಾಸ್ ಆತ್ ನಮ್ಗೆ ಸಾರಿ ನಾವು ರೈತರ ಏನ್ ಮಾಡ್ತೇವೆ ಡಿಸ್ಟೆನ್ಸ್ ಹೆಚ್ಚಿಗೆ ಸ್ಪೇಸಿಂಗ್ ಹೆಚ್ಚಿಗೆ ಇದ್ರೊಳಗ ಹೊಲ ಭಾಳ ಹೋತಲ್ಲ ವಿಚಾರ ಮಾಡ್ತೇವೆ ನಾವು ಫ್ಯೂಚರ್ ಬಗ್ಗೆ ವಿಚಾರ ಮಾಡಲ್ಲ ಓಕೆ ನಾವು ಫ್ಯೂಚರ್ ಬಗ್ಗೆ ಇದು ಇದರ ಲೈಫ್ ಅವ್ರು ಹೇಳೋ ಪ್ರಕಾರ 20 ವರ್ಷ ಹೇಳ್ಯಾರ ಓಕೆ ಹಾ ಇದರದ್ದು ಒಂದ್ಸತಿ ಹಚ್ಬಿಟ್ರೆ ಹಾ 20 ವರ್ಷ ಹೇಳ್ಯಾರ ನಾವು ಸರಿಯಾಗಿ ಮೇಂಟೆನ್ಸ್ ಮಾಡಿದ್ರೆ 25-30 ವರ್ಷ ಹೋಗ್ಬೋದು 30 ವರ್ಷ ಹಾ ಹೋಗ್ಬೋದು ಓಕೆ ಈಗ ಸರ್ ನಾರ್ಮಲಿ ಸರ್ ಈಗ ನೀವು ಈಗ ಸ್ಪೇಸಿಂಗ್ ಇಡ್ಬೇಕಂದ್ರೆ ಎಷ್ಟು ಇಡ್ಬೇಕು ಅಂತ ಹೇಳ್ತೀರಿ ಸರ್ 12 ಸಾಲಿನ ಸಾಲ 12 ಫೀಟ ಸಾಲಿನ ಸಾಲ 12 ಪೋಲ್ದಿನ ಪೋಲ 8 ಫೀಟ 8 ಫೀಟ್ ಹಾ. ನಿಮ್ಮ ಅಬ್ಸರ್ವೇಷನ್ ಹಾ. ಹೌದು ಸರ್ ಈಗ ಸರ್ ನಿಮ್ಮ ಪೋಲ್ ಈಗ ಎಷ್ಟು ಎಕರೆ ಸರ್ ಟೋಟಲ್ ಡ್ರ್ಯಾಗನ್ ಇದು 50 ಗುಂಟ ಐತ್ರಿ ಸರ್ ಇದು 50 ಗುಂಟೆ 1 ಎಕರೆ 10 ಗುಂಟ ಐತಿ ಟೋಟಲ್ ಎಷ್ಟು ಪೋಲ್ ಆಗ್ತದೆ ಸರ್ ಇದು ನನ್ನ ಈ ಪ್ರಕಾರ 895 ಪೋಲ್ ಆಗ್ಯಾವ ಸರ್ 95 ಓಕೆ ಸರ್ ಅದು ಖರ್ಚು ಎಷ್ಟು ಬಂತು ಸರ್ ಪೋಲಿಗೆ ಒಂದು ಪೋಲಿಗೆ ಸರ್ ನಾ ಮಾಡ್ಸಿದ್ದು ನಮ್ಮ ತಂದೆಯವ್ರು ಮುಂದೆ ಮಾಡ್ಸಿದ್ದು 280 ರೂಪಾಯಿ ಬಂದದ ಆ ರಿಂಗ ಮತ್ತು ಪೋಲ ಎರಡು ಎರಡು ಸೇರಿ ಹಾ ಈ ರಿಂಗ್ ಈ ರಿಂಗ್ ಐತ್ ನೋಡಿ ಈ ಸಿಮ್ಟಿ ರಿಂಗ ಹಾ, ಹಾ. ಇದು ಪೋಲ ಪೋಲ್ ಹಾ ಈ ಪೋಲ ಡಸ್ಟ್ ಮಿಕ್ಸ್ ಮಾಡಿ ಡಸ್ಟ್ ಸ್ವಲ್ಪ ಸರ್ ಅದು
ಅದು 50% ಡಸ್ಟ್ 50% ಉಸುಕ ಸರ್ ಅದು ಪ್ಯೂರ್ ಡಸ್ಟ್ ತಂದಿವಲ್ಲ ಕ್ರ್ಯಾಕ್ ಆತಾವ್ರಿ ಅದ್ರೊಳಗೆ ಸೆಲೆಕ್ಷನ್ ಸೆಲೆಕ್ಷನ್ ಅವ್ರಿ ಓಕೆ ಅಂದ್ರೆ ನಾವು ಮಾಡಿಸ್ಬೇಕು ಸರ್ ಅದು ಮಾಡ್ಬೇಕಂತ ಎಂತದ್ ಮಾಡ್ಬೇಕು ಸರ್ ಈಗ ರೈತರು ಮಾಡ್ಬೇಕಂತ ಫೋನ್ ಇದೇ ಸೇಮ್ ಅಂದ್ರೆ ಡಸ್ಟ್ ಅವ್ರಿಗೆ ಹೇಳೋದು ನಮ್ಗೆ 50% ಡಸ್ಟ್ ಬೇಕು 50% ಉಸುಕ್ ಬೇಕು ಹಂಗೆ ಹೇಳ್ಬೇಕ್ರಿ ಹೇಳ್ಬೇಕು ಇದನ್ನ ಹೈಟ್ ಇಟ್ಟೀನಿ 6.5 ಫೀಟ ಇದು ಪೂರ 6.5 ಫೀಟ ನೆಲದಾಗ 1.5 ಫೀಟ್ ಹೋಗಿ ಸರ್ ಅದು 1.5 ಫೀಟ್ ಆಗಿದೆ ಮ್ಯಾಗ ಒಂದು 5 ಫೀಟ್ ಸರ್ ಈ ಎಲ್ಲಾನು ಇದು ಮಾರ್ಕಿಂಗ್ ಮಾಡ್ಕೊಂಡು ಕಮ್ಮಿ ನಡೆಸಿ ನಾವು ಮಣ್ಣು ಎಸ್ಬೇಕು ಸರ್ ನಮ್ಗೆ ಟ್ರ್ಯಾಕ್ಟರ್ ಇದ್ರೆ ಅದು ಹಿಂದೆ ಇದು ಬರ್ತಾರ ಅದು ಒಂದು ಬರ್ತಾರ ಇಲ್ಲಾಂದ್ರೆ ಮನುಷ್ಯರಿಗೆ ಇದು ಮಾಡ್ಬೇಕು ಸರ್ ಅದು ಮಾಡ್ಬೇಕ್ರಿ ಆ ಕಮ್ಮಿ ನಡೆಸಿ ಮರದ ಅದಕ್ಕೆ ಸುತ್ತ ಇದು ತಿಪ್ಪಿ ಗೊಬ್ಬರ ಹಾಕ್ಬೇಕು ಸರ್ ಅದು ತಿಪ್ಪಿ ಗೊಬ್ಬರ ಹಾಕಿ ಮಣ್ಣು ಏರಿಸ್ಬೇಕು ಮಣ್ಣು ಏರಿಸಿ ಒಂದ್ 3-4 ದಿವಸ ನೀರು ಬಿಡ್ಬೇಕು ಡ್ರಿಪ್ಪಿಂದ ನೀರು ಬಿಟ್ಟ ಬಳಕ ಅದು ಅಗಿ ಚುಚ್ಬೇಕು ಸರ್ ಅದಕ್ಕೆ ಹಾ ರೀ ನಾವು ಫಸ್ಟಿಗೆ ನಮ್ಮ ತೋಟನಾಗ ತಂದಿದ್ದು ಸಾಂಗೋಲದಿಂದ 40 ರೂಪಾಯಿ ಒಂದು ಸರ್ ಸಾಂಗೋಲ ಸೋಲಾಪುರ ಡಿಸ್ಟಿಕ್ ಹಾ ಇವಾಗ ಏನದ ನಾ ಸ್ವತಃ ಮಾಡಿದೀನಿ ಆಗಿ ಅಷ್ಟಲ್ಲ ನಮ್ ಬ್ಯಾರೆ ತೋಟ ಇತ್ತು ಅದು ಶೇದ್ ಸರ್ ಅದು ಅಲ್ಲಿ ನಾ ಸ್ವತಃ ಇದು ಆಗಿ ನಾ ಸ್ವಂತ ತಯಾರು ಮಾಡಿದ್ದು ನಮ್ಮ ತಂದೆಯವ್ರ ಕೊಡುಗೆ ನಾವು ತಯಾರು ಮಾಡಿದ್ವಿ ಹಾ ರೀ ಸರ್ ಅದು ಏನಿಲ್ಲ ಇದು ಸರ್ ನಾವು ಇದಕ್ಕೆ ಆಗಿ ಮಾಡ್ಬೋದು ಇದು ಯಾವ ಇದು ಪ್ಯಾಂಟಿಗೆ ಸರ್ ಕಾಯಿ ಆತವಲ್ಲ ಅದೇನು ಕಟ್ ಮಾಡಿ ಆಗಿ ಮಾಡ್ಬೋದು ಕಾಯಿ ಒಂದು ತೋರಿಸ್ತೀನಿ ನಿಮ್ಗೆ ಮತ್ತೆ ಕಾಯಿ ಕಟಿಂಗ್ ಮಾಡಿದ್ರೆ ಥೇರಿಯ ಸರ್ ಅದು ಇಲ್ಲ ಅದು ರೌಂಡ್ ಆಗಿ ಮಾಡಿದ್ರೆ ಕಾಯಿ ಡ್ಯಾಮೇಜ್ ಹಾಕಿ ಇದು ಫಂಟಿ ಅದ ಗಸ್ ಬರ್ತದೆ ಅದಕ್ಕೆ ಈ ನಮ್ಮನೆ ಇದಕ್ಕೆ ಹಿಂಗೆ ಕತ್ರಿ ತೊಗೊಂಡ್ಕೆ ಹಿಂದಿದ್ರೆ ಕೀಪಿಂಗ್ ಪಾರ್ಟಿ ಹೆಚ್ಚಿಗೆ ಬರುತ್ತೆ ಸರ್ ಇದು ಹೋಯ್ತು ನೋಡ್ರಿ ಅದು ನಾ ಅದನ್ನ ಬ್ಯಾರೆ ತೋರಿಸ್ತೀನಿ ಹೇಳಿ ಸರ್ ಅದು ನೀವು ಹತ್ತಿರಲ್ಲ ಇಲ್ಲಿ ತೋರಿಸಿ ಸರ್ ರೈತರ ಏನ್ ಮಾಡ್ತಾರೆ ಗುರ್ತ ಆದ ತಿರ್ಸಿ ಹಿಂಗೆ ತಿರ್ಸ್ತಾರ ಸರ್ ಈಗ ರೀ ಹಿಂಗೆ ಮಾಡಿದ್ರಲ್ಲ ಈ ಡ್ಯಾಮೇಜ್ ಸರ್ ಕಾಯಿ ಈ ಡ್ಯಾಮೇಜ್ ಐತಲ್ಲ ಕೀಪಿಂಗ್ ಕ್ವಾಲಿಟಿ ಹೆಚ್ಚಿಗೆ ಬರಲ್ಲ ಇಲ್ಲ ಆಗಲ್ಲ ಕಂಪಲ್ಸರಿ ಬೇಕ್ರಿ ಅವ್ರು ಇಡ್ಬೋದು ಸರ್ ಒಂದು ವಾರ ಮ್ಯಾಕ್ಸಿಮಮ್ ಒಂದು ವಾರ ಸಸಿಗಳಿಗೆ ಸರ್ ನಾವು ಕಟ್ ಮಾಡ್ಬೇಕಂದ್ರೆ ಅದು ತೋರ್ಸೀನಿ ಸರ್ ಅದು ಈಗ ನೋಡ್ರಿ ಇದಕ್ಕೆ ಎಕ್ಸಾಂಪಲ್ ಇದು ಕಾಯಿ ಆಗೈತೆ ಸರ್ ಇದು ಈಗ ಕಟ್ ಮಾಡಿ ಸರ್ ಇದು ಈಗ ನಮ್ಮ ಮುಂದಿನ ವರ್ಷ ಕಟ್ ಮಾಡ್ಬೇಕು ಅಷ್ಟೇ ಅಲ್ಲ ಬ್ರಾಂಚಸ್ ಕಟ್ ಮಾಡ್ಬೇಕ್ರಿ ಕಟ್ ಮಾಡ್ಲಿಲ್ಲ ಅಂದ್ರೆ ಏನಂತ ಬ್ರಾಂಚಸ್ ಸರ್ ಈ ಹಿಂಗೆ ಬಂದ್ಗೆ ಸರ್ ಇಲ್ಲಿ ಟಚ್ ಆದ ಸರ್ ಭೂಮಿ ಟಚ್ ಆಗ್ತದೆ ಈ ಟಚ್ ಆದ ಇಲ್ಲೇ ಕಟ್ ಮಾಡೋ ಸರ್ ಈ ರಿಂಗ್ದಿಂದ ಒಂದು ಫೀಟ್ ಇಟ್ಟಿಗೆ ಈ ಸೈಜಿಗೆ ಕಟ್ ಮಾಡ್ಬೇಕು ನಾವು ಓಕೆ ಈ ಸೈಜ್ ಅಷ್ಟು ಕೆಳಗಿಂದ ಎಕ್ಸ್ಟ್ರಾ ಇದ್ದು ಕಟ್ ಮಾಡ್ಬೇಕು ಅಷ್ಟು ಕಟ್ ಮಾಡ್ಬೇಕು ಓಕೆ ಸರ್ ಇದು ಭಾಳ ಇಂಪಾರ್ಟೆಂಟ್ ಅದು ಮೇನ್ ಮತ್ತೊಂದು ಸರ್ ಇದು ಹೆಚ್ಚಿಗೆ ಸರ್ ಆರ್ಗ್ಯಾನಿಕ್ ಬೇಕು ರಾಸಾಯನಿಕ ಹೆಚ್ಚಿಗೆ ಯೂಸ್ ಮಾಡಿದ್ರೆ ಕಾಯಿ ಟೇಸ್ಟ್ ಬರಲ್ಲ ಕಾಯಿ ಕಿಪ್ಪಿ ಕ್ವಾಲಿಟಿ ಹೆಚ್ಚಿಗೆ ಬರಲ್ಲ ಅದು ಕೆಮಿಕಲ್ ಫರ್ಟಿಲೈಸರ್ ಕೆಮಿಕಲ್ ಅಷ್ಟೇ ಮಾಡಿದ್ರೆ 20% ಮಾಡ್ಬೋದು ಅದು 80% ಆರ್ಗ್ಯಾನಿಕ್ ಬೇಕು ಸರ್ ಕಾರ್ಬನ್ ಬೇಕು ಸರ್ ಹೆಚ್ಚಿಗೆ ಅದು ನಮ್ಮ ರಾಸಾಯನಿಕ ಖಾತಿಗೆ ಕಾರ್ಬನ್ ಹೆಚ್ಚಿಗೆ ಬರಲ್ಲ ಅದು ಟೆಂಪ್ರವರಿ ಅದು ತಿಪ್ಪಿ ಗೊಬ್ಬರ ಎರೆಹುಳ ಖಾತಿಯಿಂದ ಹಾಕ್ತೇವಲ್ಲ ಅದು ಕಾರ್ಬನ್ ಹೆಚ್ಚಿಗೆ ಬರ್ತದೆ ಸರ್ ಅದು ನಾನು ಮಾಡ್ತೀನಿ ಬೇಸಿಗೆ ಒಳಗೆ ಇದು ಬೆಲ್ಲಿ ನೀರು ಬಿಡ್ತೀನಿ ಅದಕ್ಕೆ ಕರಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಬರ್ತದ ಆ ಬೆಲ್ಲಿಗೆ ಕಾರ್ಬನ್ ಹೆಚ್ಚಿಗೆ ಬರ್ತದೆ ಸರ್ ಅದು ಬೆಲ್ಲ 1 ಎಕರೆಗೆ 3 ಕಿಲೋ ನಾ ತಿಂಗಳಿಗೆ ಒಮ್ಮೆ ಬಿಡ್ತೀನಿ ಜೀವಾಮೃತ ಇರ್ತಲ್ಲ ಆ ಜೀವಾಮೃತ ಅದನ್ನು ಮಾಡ್ಬೋದು ನಮ್ಮಲ್ಲಿ ಆಕಳ ಇದಲ್ಲ ಆ ಜೀವಾಮೃತ ಮಾಡ್ಬೋದು ಅದೇನೇನು ತೊಂದರೆ ಇಲ್ಲ ಅದಕ್ಕೆ ಅದು ಬಿಟ್ರೆ ಮತ್ತೆ ಬೆಸ್ಟ್ ಸರ್ ಅದಕ್ಕೆ ಕಾಯಿ ಸೈಜ್ ಹೆಚ್ಚಿಗೆ ಆತ ಸರ್ ಅದ್ರಾಗ ಅಷ್ಟು ಬರ್ತದೆ ಸರ್ ಜೀವಾಮೃತದಾಗ ಪೊಟ್ಯಾಶ್ ನೈಟ್ರೋಜನ್ ಈ ಫಾಸ್ಫರಸ್ ಸಲ್ಫರ್ ಅಷ್ಟು ಬರ್ತದೆ ಸರ್ ಅದ್ರಾಗ ಈ ನಮ್ಮ ಕಡೆ ಆಕಳ ಇಲ್ಲ ಏನಿಲ್ಲ ಅನ್ಕೆ ನಾ ಏನು ಮಾಡಿದ್ವು ಅದು ಕಂಪಲ್ಸರಿ ಮಾಡ್ಬೇಕು ಸರ್ ಅದು ಸರ್ ಈಗ ಡ್ರಿಪ್ ಏನು ಎಲ್ಲ ಕಡೆ ಒಂದೊಂದು ಮಾಡ್ತಾರೆ ಸರ್ 2 ಹಾಕಿದ್ರು ಸರ್ ಲ್ಯಾಟರ್ ಇಲ್ಲ ಸರ್ ಈ ಕಡೆ 2 ಅಗಿ ಬರ್ತದ ಸರ್ ಇವು ಆಚೆಗೆ 2 ಬರ್ತಾವ ಅಗಿ ಸರ್ ನೀರು ಸಿಗ್ಬೇಕಲ್ಲ ಈ ಮತ್ತೊಂದು ಸರ್ ನಾ ಡ್ರಿಪ್ ಇಂದನ್ ಹಾಕಿನಿ ಸರ್ ಇದು ಈ ಲೇಸರ್ ಡ್ರಿಪ್ ಅದ ಲೇಸರ್ ಇವು 1.25 ಫುಟಿಗೆ 1 ಸರ್ ಇವು ಕರೆಕ್ಟ್ ಒಬ್ಬೊಬ್ರು ಏನ್ ಮಾಡ್ತಾರೆ ಒಬ್ಬರು ರೈತರು ಏನ್ ಮಾಡ್ತಾರೆ ಅವು ಗುಂಡಿ
ಗುಂಡಿ ಟ್ರಿಪ್ ಬರ್ತಾವಲ್ಲ ಹೌದು ಆನ್ಲೈನ್ ಹಾ. ಅದು ಆನ್ಲೈನ್ ಅಲ್ಲ ಅದು ಕೊಡಿಸ್ತಾರ ಅವ್ರು. ಈ ನನ್ನ ಥೇರಿ ನಾನು ಕೊಡಿಸ್ತೀನಿ ಯಾಕಂದ್ರೆ ಬ್ಯಾಸಿಗೆ ಅಂತ ಸರ್ ಅವು ಗುಂಡಿ ಕುಂದಿರ್ಸಲ್ಲ ಆ ನೀರು ಇಲ್ಲೇ ಬೀಳ್ತಾವ ಸರ್ ಓಕೆ ಗಿಡದ ಬಲ್ಲಿ. ಹಾ ರೀ ಆ ಗಿಡ ಬಲ್ಲಿ ನೀರು ಬೀಳ್ತಾವ ಸರ್. ಹೌದು ಈ ನಡಬರ ಗ್ಯಾಪ್ ಅದಲ್ಲ ಅದು ಹೀಟ್ ಆಗ್ತದ. ಓಕೆ ಅದು ಹೀಟ್ ಏನ್ ಮಾಡ್ತದೆ ಬ್ಯಾಕ್ ಹೊಡಿತದ ಬೇರ್ಗಳಿಗೆ. ಓಕೆ ಹಾ ರೀ ಹಾ ಬ್ಯಾಕ್ ಹೊಡೋ ನಮ್ಮ ಇದು ಗಿಡ ಡ್ಯಾಮೇಜ್ ಆತ ಸರ್. ಅದು ಗೊತ್ತೇ ಆಗಲ್ರಿ ಅದು ಗ್ರೋತ್ ಆಗ್ತದ ಡ್ಯಾಮೇಜ್ ಆಗ್ತದ. ಡ್ಯಾಮೇಜ್ ಆಗ್ತದೆ ಗ್ರೋತ್ ಜಲ್ದಿ ಆಗಲ್ಲ. ಓಕೆ ಅದಕ್ಕೆ ನಾ ಸೇಮ್ ಟೆಂಪರೇಚರ್ ಬರ್ದಂಗೆ ನಾ ಈ ಥರ ಡ್ರಿಪ್ ಹಾಕಿನ ನಾ. ಅದೇ ಫಿಟ್ಟಿಂಗ್ ಒಂದು ಇದು ಹಾ. ಮಾಡ್ಕೊಂಡ್ರಿ ಸರ್ ಓಕೆ ಆಮೇಲೆ ಒಂದ್ ಕಂಪನಿಗೆ ಎಷ್ಟು ಅಕ್ಕಿ ಹಾಕ್ಬೇಕು ಸರ್ ಇದಕ್ಕೆ ಈ 4 4 ಕಂಪಲ್ಸರಿ ಹ್ಮ್. ಓಕೆ 4 ಹಾಕ್ಬೇಕು. ಸರ್ ಈಗ ಕಂಪಲ್ಸರಿ ಎಲ್ಲ ಎಷ್ಟು ಎಲ್ಲ ಗೊಬ್ಬರ ಆಗ್ಲಿ ಪೋಲ್ ಆಗ್ಲಿ ಸಸಿಗಳಾಗ್ಲಿ ಎಷ್ಟು ಖರ್ಚು ಬಂದ ಸರ್ ನಿಮ್ ಗಿಡಕ್ಕೆ ಈಗ ನೋಡಿ ಸರ್ ನಿಮ್ಮ ಪೋಲ್ ಎಷ್ಟವ ಸರ್? ಒಂದು ಪೋಲಿಗೆ 285 ಆಯ್ತು. ಹಾ ರೀ ಮತ್ತು ಅಗಿ ಒಂದು 40, ಹಾ ಸರ್ 325. ಮತ್ತು ಅವು ಲೇಬರ್ ಚಾರ್ಜ್ ಒಂದು ಕಮ್ಮಿ ನಡ್ಸೋದು ಹಚ್ಚೋದಾಯ್ತು ಅದು 60 ರೂಪಾಯಿ ಬರ್ತದೆ. ಓಕೆ ಸರ್ ಎಷ್ಟು 385. ಹಾ ರೀ ಮುಂದೆ ಖಾತ ಈಗ ನಮ್ಮ ಕಡೆ ಒಂದು 4,000 ರೂಪಾಯಿ ಸಿಗ್ತದೆ ಖಾತ ಒಂದು ಟ್ರಿಪ್. ಓಕೆ ನಿಮ್ಮ ಕಡೆ 5,000 ನಿಮ್ಮ ಲೆಕ್ಕಿಲ್ಲ ಅದು. ಹಾ ಹಾ ಅದು ಒಂದು ಗಿಡಕ್ಕೆ ಒಂದು 5 ಕಿಲೋ ಹಾಕ್ಬೇಕ್ರಿ ಅದು ಒಂದು ಪೋಲಿಗೆ ಫಸ್ಟಿಗೆ. 450 ರೀ 450 ಒಂದು ಪೋಲಿಗೆ ಬಂದ್ಬಿಡ್ತದೆ ಒಂದು ಪೋಲಿಗೆ ಸರ್. ಓಕೆ ಸರ್ ಈಗ ನೀವು ಪೋಲ 1000 ಹಚ್ಚಿರಿ 500 ಹಚ್ಚಿರಿ 1 ಹಚ್ಚಿರಿ ಪೋಲ ಅಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈಗ ಸರ್ ಒಂದ್ ಸರ್ತಿ ಹಚ್ಚಿದ ಮೇಲೆ ಸರ್ ಎಷ್ಟನೇ ತಿಂಗಳಿಗೆ ಚಾಲು ಆಗುತ್ತೆ ಸರ್ ಕಾಯಿಗಳು ಈ ಸರ್ ನಮ್ಮ ಮೇಂಟೆನ್ಸ್ ಇದ್ದಂಗೆ ನಂದು ಹೋದ ವರ್ಷ 8 ತಿಂಗಳಾಗಿತ್ತು ಹಾ ರೀ ಈ ಪ್ಲಾಂಟೇಶನ್ ಮಾಡಿ. ಹಾ ರೀ 8 ತಿಂಗಳ ಕಾಯಿ ಬಂದಿವಿ ಸರ್. ಆ ಕಡಿಮೆ ಬಂದಿವಿ. ಪ್ಲಾಂಟೇಶನ್ ಮಾಡ್ರಿ ಸರ್ ಅದು ನಾ 18 ಅಕ್ಟೋಬರ್ 2024ದಾಗ 18 ಅಕ್ಟೋಬರ್ 2024 ರೀ ಆ ಟೈಮ್ನಾಗ ಮಾಡಿ ಹಾಂ ಹೋದ್ರ ಜೂನ್ದಾಗ ಕಾಯಿ ಆಗಿವೆ ಸರ್. ನಮ್ಮಲ್ಲಿ ಫೋಟೋನು ಅದಾವ ಸರ್. ಓಕೆ ಸರ್ ಈ ವರ್ಷ ಏನು ಸರ್ ಸೊ ಇದು ಮೇದಾಗ ಮಳೆ ಬರ್ತದ ಫ್ಲವರಿಂಗ್ ಕ್ಲೈಮೇಟ್ ಚೇಂಜ್ ಇರ್ತದ ಫ್ಲವರಿಂಗ್ ಫಾಸ್ಟ್ ಬರ್ತದೆ ಸರ್. ಇದಕ್ಕೆ ಹೌದೇನ್ರಿ ಮಳೆ ಇರ್ಲಾರ ಬಿಟ್ಟು ಸ್ವಲ್ಪ ಲೇಟ್ ಸರ್ ಇದು. ಲೇಟ್ ಆಗೈತೆ ಅದು ನಾರ್ಮಲಿ ಯಾವ ತಿಂಗಳ ಫ್ಲವರ್ ಚಾಲು ಆಗ್ತದೆ ಕಾಯಿ ಇದು ಆ್ಯಕ್ಚುಲಿ ಇದು ಮೇದಾಗ ಚಾಲು ಅದ ಸರ್. ಓಕೆ ಮೇದಾಗ ಮೇನಾಗ ಚಾಲು ಆಯ್ತು ಕಾಯಿಗಳು ಯಾವ ಚಾಲು ಎಷ್ಟು ತಿಂಗಳಾಗ ಆಗ್ತದೆ ಸರ್ ಅದು ಇವತ್ತು ಫ್ಲವರಿಂಗ್ ಬಿಡ್ತಲ್ಲ 40 ದಿನದಾಗ ಹಾರ್ವೆಸ್ಟಿಂಗ್ ಮಾಡ್ಬೇಕು ಸರ್ ಇದು. ಹಾರ್ವೆಸ್ಟಿಂಗ್ ಹ್ಮ್. ಅದು ಚಾಲು ಈಗ ಇದು ಆಯ್ತು ನೋಡ್ರಿ ಸರ್ 3-4 ದಿನ ಆಯ್ತು ಹೂ ಬಿಟ್ಕೆ ಅದು. ಹಾ ಓಕೆ ಇನ್ನ 35 ದಿನದಾಗ ಕಟಿಂಗ್ ಮಾಡ್ಬೋದು ಸರ್ ಇದು. 35 ದಿವಸ ಕಟಿಂಗ್ ಆಗ್ತದೆ ಸರ್ ಹಾ, ಇದು ಈಗ ನಾವು ಎಲ್ಲ ಶಾಕ್ ಏನು ಒಣಗಿ ಅಂತ ಇಲ್ಲ ಒಣಗಿದ ಅದು ಹೂವು ಐತೆ ಸರ್. ಹೌದಾ ಈ ತೆಗಿಬೇಕು ಸರ್ ಎಲ್ಲ. ಈ ಮಳೆ ಬಂದು ಸ್ವಲ್ಪ ಇದು ಆಗ್ಯದ ಸರ್ ಅದು. ಓಕೆ ಈ ಸ್ಮೂತ್ ಅದು ಸ್ವಲ್ಪ ಹಾಡಿತಲ್ಲ ಪಟ್ನೆ ಬರ್ತದೆ ಇದು ಬರಲ್ಲ. ಬರಲ್ಲ ಹಾ. ಓಕೆ ಕಾಯಿ ಡ್ಯಾಮೇಜ್ ಅದು. ಕಾಯಿ ಗ್ರೋತ್ ಆಗ್ಲತ್ತ ಹಾಂ ಗ್ರೋತ್ ಅದೇನು ಇದು ಇಲ್ದ ಇಲ್ಲಿ ಇದು ಫಸ್ಟಿಗೆ ಹೂವೇ ಬರುತ್ತೆ ಸರ್ ಅದು. ಈ ಮಳೆ ಬಂದ್ಕೆ ಅಟ್ಟು ಎಲ್ಲ ಮುಚ್ಚೋ ಸರ್ ನಾನು ತೋರಿಸಿದ್ದು ನಿಮ್ಗೆ ಅದು. ಓಕೆ ಹಾ. ಇದು ಹೂವೇ ಕಾಯಿ ಆಗ್ತಾವ ಸರ್ ಅದು. ಓಕೆ ಈ ತರ ಆಗ್ಲತ್ತ ಈ ಥರ ನೋಡಿ ಸರ್. ಇದು ಮನ್ ಬಿಟ್ಟಿದ್ದು ಇದು. ಇದು ಹೂ ಮುಂದೆ ಒಣಗ್ತದೆ ಕಾಯಿ ಗ್ರೋತ್ ಆಗ್ತದೆ ಇದು. ಗೊತ್ತಾಗ್ತದೆ ಸರ್ ಮತ್ತೊಂದು ಸರ್ ರೈತರು ಏನು ಮಾಡ್ತಾರೆ ಈಗ ಹುಲ್ಲು ಹೆಚ್ಚಿಗೆ ಐತಲ್ಲ ಹಾ ರೀ ಆ ಖುರ್ಪಿ ತೊಗೊಂಡ್ಕೆ ಖುರ್ಪಿಲಿ ತೆಗಿತಾರೆ ಕಸ. ಹೌದು ಕುಡ್ಪಿನ ತೆಗಿತಾರೆ ಇಲ್ಲ ಅದು ತೆಗಿಬಾರ್ದು. ಹಾ ರೀ ಆ ಖುರ್ಪಿ ಏನು ಸರ್ ಇವು ಬೇರಾವಲ್ಲ ಬೇರೆ ಅದಾವಲ್ಲ ಇವು ಏನು ಮಾಡ್ತಾರೆ ಆಳುಗಳು ಖುರ್ಪಿ ತೊಗೊಂಡು ಹಿಂಗೆ ಈ ಬಡ್ಡಿಗೆ ಹಾಕ್ತಾರೆ. ಹಾ ರೀ ಇವು ಬೇರೆ ಇಲ್ತಂದು ಬರ್ತಾರೆ ಬೇರೆ ಇಲ್ತಂದು ಇರ್ತಾವೆ ಬೇರೆ ಇವು ಬೇರ್ಗಳು ಡ್ಯಾಮೇಜ್ ಆಗ್ತಾವ ಸರ್. ಇವು ಬೇರೆ ಅದಾವಲ್ಲ ಹಾ ರೀ ಇವು ಬೇರೆ ಅದಾವಲ್ಲ ಹಾ ರೀ ಇವು ಡ್ಯಾಮೇಜ್ ಆದ ಖುರ್ಪಿ ಹಚ್ಚಂಡು ಡ್ಯಾಮೇಜ್ ಆಗ್ತಾವ. ಓಕೆ ಈ ಡ್ಯಾಮೇಜ್ ಆಯ್ತಲ್ಲ ಮುಂದೆ ಫ್ಲವರಿಂಗ್ ಆಗಲ್ಲ. ಗಿಡದ ಗುರುತೆ ಸ್ಟಾಪ್ ಆಗ್ತದೆ ಸರ್. ಸ್ಟಾಪ್ ಆಗ್ಬಿಡ್ತದೆ ಹಾಂ ಸ್ಟಾಪ್ ಆಗಿಬಿಡ್ತದೆ. ಅಂದ್ರೆ ಕುರ್ಪಿಲಿ ತೆಗಿಬಾರ್ದು ಅದು. ಇಲ್ಲ ಕಾಯಿ ಬಂದಾಗ ತೆಗಿಬಾರ್ದು. ಅವು ಕಾಯಿ ಈ ಹಾರ್ವೆಸ್ಟಿಂಗ್ ಅಷ್ಟು ಆಯ್ತು ನೋಡ್ರಿ ಅಕ್ಟೋಬರ್ದಾಗ ಎಂಡ್ ಆಗ್ತದೆ ಇದು. ಹಾ ರೀ ಅಕ್ಟೋಬರ್ ಆಗನ ನೀವು ಖುರ್ಪಿ ಹಚ್ಚಿರಿ ಏನು ಮಾಡ್ರಿ ಏನಾಗಲ್ಲ ಏನಾಗಲ್ಲ ಅದು ಸ್ಪೆಷಲ್ ಕಾಯಿ ತುಂಬಾ ಟೈಮ್ನಾಗ ಹೂವ ಆ ಖುರ್ಪಿ ಹಚ್ಬಾರ್ದು ಅಂದ್ರೆ ಅದು ನಿತ್ಯ ಬಿಡ್ತದೆ ಕಾಯಿ ಸೈಜ್ ಆಗಲ್ಲ. ಹಾ ಒಂದು ಬೇರೆ ಸರ್ ಎಕ್ಸಾಂಪಲ್ ಹಾ ರೀ ಇರ ಕನಿಷ್ಠ ಒಂದು 10-20 ಬೇರೆ ಹೋತಾವ ಖುರ್ಪಿಗೆ ಸರ್ ಅದು ಗೊತ್ತವಲ್ಲ. ಹಾ ರೀ ಮತ್ತೀಗ ಅದು ಇದು ಆಗ್ಬೇಕಲ್ಲ ಸರ್ ಅದು ಬರ್ತದ ಗುರುತಾಗಬೇಕಲ್ಲ ಗುರುತಾಗಲ್ಲ ಟೈಮ್ ತಗೋತದೆ ಸರ್ ಅದು. ಟೈಮ್ ತಗೋತಾರೆ ಹ್ಮ್. ಸರ್. ಇದು ನಂಗೆ ಹೋದರ್ಸಂಗೆ ಅದು ಇದರ ಬದ್ದಂಗೆ ಇದು ಮಾಡಿದ್ರು ಸರ್. ಹೋದರ್ಸ ಆಯ್ತು ಇದು. ಸರ್ ಹೋದ ವರ್ಷ ನಿಮಗೆ ಎಷ್ಟು ತೆಗ್ದಿರಿ ಸರ್ ಇದಾಗ ಹೋದರ್ಸ ಒಂದು 3 ಕ್ವಿಂಟಲ್ ಬಂದು ಸರ್ ಅದು. 3 ಕ್ವಿಂಟಲ್ ಆ ಗಿಡ ಸಣ್ಣ ಇದಲ್ಲ 8 ತಿಂಗಳ ಗಿಡ ಇದು ಸರ್ ಅದು. ಈಗ ಈ ವರ್ಷ ಎಷ್ಟು ತೆಗ್ದಿರಿ ಸರ್ ಈಗ ನಿನ್ನೆ ಕಳ್ಸಿ 1 ಟನ್ ಕಳ್ಸಿನ. 1 ಟನ್ ರೀ ಹಾ. ಇನ್ನ ಎಷ್ಟು ಬರ್ಬೋದು ಸರ್ ಮುಂದೆ ಇದು ಇನ್ನ ಒಂದು 6 ಟನ್ ಬರ್ಬೇಕು ಸರ್. 6 ಟನ್ ಅದು 7 ಟನ್ ರೀ 7 ಟನ್. ಹಾ ರೀ ಮತ್ತೆ ಹಿಂಗೆ ಲೋಕಲ್ ನಾ ಒಂದು ಎಲ್ಲಾರು ಒಂದು 1/2 ಟನ್ ಹಿಂಗೆ ಸೇಲ್ ಮಾಡಿದ್ ನಾನು. ಸೇಲ್ ಮಾಡಿರಿ ಸೇಲ್ ಮಾಡಿದೆ ಈ ಮಾರ್ಕೆಟ್ ಹೆಂಗ್ ನಡೆದ ಸರ್ ಸರ್. ಮಾರ್ಕೆಟ್ ಅಪ್ ಡೌನ್ ಆಗ್ತದೆ ಸರ್ ಅದು. ಆನ್ ಆನ್ ಎವರೇಜ್ ಹಾ. ಕಡಿಮೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಹೋಗ್ಯದ್ರಿ ಈ ಕಡಿಮೆ ಅಂದ್ರೂ ಈಗ ಸದ್ಯಗೆ ಹಾ ರೀ 50ದಿಂದ 50 ರೂಪಾಯಿ ಕಿಲೋ ಕಿಲೋ ಹಾ ರೀ ಮಾರ್ಕೆಟ್ದಾಗ ಸರ್. ಹಾ ರೀ ಮ್ಯಾಕ್ಸಿಮಮ್ ಇದು ನೋಡ್ರಿ ಲಾಸ್ಟ್ ವೀಕ 155 ರೂಪಾಯಿ ಹೋಗ್ಯಾರ 1 ಕಿಲೋ 155 ಮಹಾರಾಷ್ಟ್ರದಾಗ. ಹಾಂ ಹಾ ರೀ ಯಾಕೆ ಮಳಿದನ್ಕೆ ಕಾಯಿ ಸೈಜ್ ಆಗಿಲ್ಲ ಹಾ ಆದಿಂದ ರೈತರು ಮಾರ್ಕೆಟ್ ತಂದಿಲ್ಲ. ಹಾ ಈ ಮಳೆ ಬರ್ತದ ನಾನು ಕಾಯಿ ಸೈಜ್ ಕಡಿಮೆ ಇತ್ತು. ಈ ಮಳೆ ಬರ್ತಲ್ಲ ಒಮ್ಮೆ ಕಾಯಿ ಸೈಜ್ ಬಂತು. ಸೈಜ್ ಬರ್ತಾವ ಸೈಜ್ ಬರೋ ಮಾರ್ಕೆಟ್ ಹೋಗಾಗ ರೇಟ್ ಕಡಿಮೆ ಆಗ್ತದೆ. ಇದು ಅಂದ್ರೂ 30 ರೂಪಾಯಿ ಕಿಲೋ ಹೋದ್ರೂ ರೈತರಿಗೆ ಇದು ಫಾಯ್ದಾ ಸರ್. ಫಾಯ್ದಾ ಇದೆ ಹಾಂ ಫಾಯ್ದಾ. ಅದೇ ವರ್ಷಕ್ಕೆ ಇನ್ನ ಹೆಚ್ಚಿಗೆ ಹಾಕೋದು ಹೋಗ್ತದೆ ಇದು. 3 ವರ್ಷ ಕಂಟಿನ್ಯೂ ಸರ್. ಹಾಂ ಹೆಚ್ಚಿಗೆ ಆದ ಮ್ಯಾಕ್ಸಿಮಮ್. ಓಕೆ
ಓಕೆ ಅದರಲ್ಲಿ ಕಂಟಿನ್ಯೂ ಸರ್ ಅದು. ಸರ್ ಈಗ ನೀವು ಒಂದು ಹೇಳಿದ್ರಿ ಸರ್ ಕಸ ತೆಗೆಯೋದು ಹ್ಮ್. ಇದಕ್ಕಿಂತ ಔಷಧಿ ಅದು ನೀರಿನ ಔಷಧಿ ಅದು ಬಂದಿದೆ? ಇಲ್ಲ ಸರ್ ಬಂದಿದ್ದು ಸರ್ ಇದು ಬಂದಿಲ್ಲ. ಬಂದಿದ್ದು. ಪುರಿ ಇದೇ ನಾರ್ಮಲಿ ಅಕ್ಸು ಹೊಡಿಬೋದು, ಹಾಂ ರೀ. ಆದ್ರೆ ಗಿಡಗಳು ಟಚ್ ಆಗಬೇಡ, ಸ್ಪ್ರೇ ಹೋಗ್ಬಾರ್ದು, ಗಿಡ ಸುಟ್ಟು ಹೋಗ್ತಾವೆ ಸರ್ ಅದು. ಯಾಕೆ 99% ನೀರು ಇದಾವೆ ಸರ್ ಇದು. ಓಕೆ ಒಂದು ಕಡ್ಡಿ ಮ್ಯಾಗೆ ಬರುತ್ತೆ ಸರ್ ಇದು. ಓಕೆ ಎಕ್ಸಾಂಪಲ್ ಒಳಗೆ ಕಾಣ್ತದೆ ಸರ್ ಕಡ್ಡಿ. ಹಾಂ ಇದೆ, ಓಕೆ ಈ ಈ ಕಡ್ಡಿ ಒಂದ್ರ ಕಡ್ಡಿ ಅಷ್ಟೆಲ್ಲ ನೀರೇ ಸರ್ ಇದು. ಒಳಗೆ ನೀರು ಇರ್ತದೆ. ಅಂದ್ರೆ ಎಲ್ಲ ಇರೋದು ಅದ್ಮೇಲೆ ಡಿಪೆಂಡ್ ಕಡ್ಡಿ ಮ್ಯಾಗೆ ರೀ, ಇದ್ರ ಮ್ಯಾಗೆ ರೀ. ಅದು ಇದು ಮ್ಯಾಲಿನ ಒಣಗಿದವ್ರಿಗೆ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗಲ್ಲ. ಇದು ನೋಡ್ರಿ ಬರೀ ಕಡ್ಡಿ ಮ್ಯಾಗೆ ಇದೆ. ಕಡ್ಡಿ ಮೇಲೆ ಸರ್. ಇದು ಸಸಿನೂ ಮಾಡ್ಕೋಬೋದು ನಾವು ಈಗ. ಹಾಂ ಮಾಡ್ಕೋಬೋದು ಸರ್. ಹಾಂ ಸರಿ. ಆಮೇಲೆ ಸರ್ ಈಗ ಗೊಬ್ಬರ ಹಾಕಿ ಏನೋ ಟೈಮ್ ಪೀರಿಯಡ್ ಆಗಿಂದ ಅದ ಸರ್ ಅದಕ್ಕೆ? ಈಗ ಸರ್ ನೋಡ್ರಿ, ಈಗ ಮೇದಾಗ ಫ್ಲವರಿಗೆ ಏನೋ ಆತಾವಲ್ಲ, ಆಳಿಗೇನೋ ತಿಪ್ಪಿ ಗೊಬ್ಬರ ಒಂದು ಪೋಲಿಗೆ ಮಿನಿಮಮ್ 5 ಮ್ಯಾಕ್ಸಿಮಮ್ 10-15 ಕಿಲೋ ಹಾಕ್ಬೋದು ಒಂದು ಪೋಲಿಗೆ. ಹಾಂ, ಅದು ಹಾಕಿ ನಾವು ಮಣ್ಣು ಏರಿಸ್ಬೇಕು ಸರ್ ಅದ್ರ ಮ್ಯಾಗ. ಓಕೆ ಏನಾದ್ರು ಡ್ರಿಪ್ಪಿ ನೀರಿಗೆ ಆ ಮಳೆ ಬಂದು ಮಣ್ಣು ಪೂರ ಸರಿತದೆ ಸರ್. ಈ ಪೋದಿ ಎಲ್ಲ ಮಣ್ಣು ಕರಗದ ಬೇರೆ ಹೊರ ಬರ್ತದೆ ಸರ್. ಬರಬೇಡ್ದು ಹತ ಹಾಕಿ ತಿಪ್ಪಿ ಗೊಬ್ಬರ ಅಲ್ಲಿ ಎರೆಹುಳ ಹಾಕಿದ್ರೆ ಒಂದು ಪೋಲಿಗೆ ಒಂದು 5 ಕಿಲೋ ಹಾಕೋದು ಮಿನಿಮಮ್. ಹಾಂ, ಎರೆಹುಳ ಬೇಕು. ಮತ್ತು ರಾಸಾಯನಿಕ ಯಾರು ಯೂಸ್ ಮಾಡೋರು, ಯಾರು PS ಹಾಕದ ರಾಸಾಯನಿಕ 10-26 ಹಾಕ್ಬೋದು ರಾಸಾಯನಿಕ. ಅದು ಸಿಗಂದ್ರೆ ಒಂದು 4 ಚೀಲ ಎಕರೆ 4 ಚೀಲ ಸೆಕೆಂಡ್ ಸೂಪರ್ ಫಾಸ್ಫೇಟ್ 1 ಚೀಲ ಯೂರಿಯಾ ಮಿಕ್ಸ್ ಮಾಡಿ ಹಾಕ್ಬೋದು. ಅದು ಹಾಕಿ ನಾವು ತಿಪ್ಪಿ ಗೊಬ್ಬರ ಹಾಕ್ಬೋದು. ಮತ್ತೊಂದು ಏನು ಆಮೇಲೆ ಇದಕ್ಕೆ ಹೂವ ಚೆನ್ನಾಗಿ ಬರ್ಬೇಕಂದ್ರೆ ಮತ್ತೇನ್ರ ಗೊಬ್ಬರ ಏನಾರ ಅದ ಸರ್? ಗೊಬ್ಬರ ಏನಿಲ್ಲ ಸರ್, ನಮ್ಮ ಭೂಮಿಯಾಗ ಕಾರ್ಬನ್ ಹೆಚ್ಚಿಗೆ ಐತಲ್ಲ, ಹೂವು ಹೆಚ್ಚಿಗೆ ಬಿಡ್ತಾವೆ ಸರ್. ಓಕೆ ಮೇನ್ ಹೂವು ಕಾರ್ಬನ್ ಮೇನ್ ಇದೆ. ಹಾಂ, ಇಲ್ಲಾರ ಅದು ಸ್ವಲ್ಪ ನಮ್ಗೆ ಡೌಟ್ ಬರ್ತಲ್ಲ, ಯಾಕೋ ಹೂ ಬರ್ದ ರೈತರು ವಿಚಾರ ಮಾಡ್ತಾರಲ್ಲ, ನಾವು ಬೋರಾನ್ ಬಿಡ್ಬೋದು. ಬೋರಾನ್ ಜೋಡಿ ಇವತ್ತು ಬೋರಾನ, ನಾಳೆಗೆ ಒಂದಿನ ಬಿಟ್ಟಿಗೆ ಕ್ಯಾಲ್ಸಿಯಂ ಮಾಡಿದ್ರೆ ಸೈಜ್ ಸರ್ ಅದು ಕ್ರ್ಯಾಕ್ ಆಗಲ್ಲ. ಕ್ಯಾಲ್ಸಿಯಂ ಬೇಕೇ ಸರ್, ಪ್ರತಿಯೊಬ್ಬರಿಗೆ ಮನುಷ್ಯರಾಗಲಿ ಭೂಮಿಗಾಗಲಿ ಅದಕ್ಕೆ ಕ್ಯಾಲ್ಸಿಯಂ ಬೇಕೇ ರೀ. ಈಗ ಮತ್ತೊಂದು ಇಲ್ಲಾರ 1261 ವಾಟರ್ ಸೊಲ್ಯೂಬಲ್ ಖಾತ್ ಬರ್ ಸರ್, ಅದು ಬಿಡ್ಬೋದು. ಅದು ಹೂವು ಹೆಚ್ಚಿಗೆ ಆಗ್ತವೆ. ಮುಂದೆ ಅದು ಬಿಟ್ಟದ ಒಂದು 10 ದಿವ್ಸ ಮ್ಯಾಗ ಅದು 0.52 34 ಈ ನಮ್ಮ ಕಡೆ 0.34 ಸಾತೀವಿ, ಅದು ಬಿಡ್ಬೋದು. ಅದು ಕಾಯಿ ಹೂವು ಬಿಡ್ತದೆ ಸರ್, ಅದು ಕಾಯಿ ಸೈಜ್ ಮಾಡ್ತದೆ ಸರ್ ಅದು. ಹಾಂ, ಅದು ಮತ್ತೆ ಯಾವ ಟೈಮ್ನಾಗ ಬಿಡ್ಬೇಕು ಸರ್? ಅದಕ್ಕೆ ಬಿಡ್ಬೇಕಂದ್ರೆ ನಾವು ಏನಾದ್ರು ಹೂವು ಆಗೋ ಟೈಮ್ನಾಗ ಬಿಡ್ಬೇಕಾ, ಅದಕ್ಕಿಂತ ಮುಂಚೆ ಬಿಡ್ಬೇಕು? ಇಲ್ಲ, ಫಸ್ಟಿಗೆ ಏನು ತಿಪ್ಪಿ ಗೊಬ್ಬರ ಹಾಕ್ತೀವಲ್ಲ, ಹೂ ಬರ್ತದೆ ಸರ್. ಹೂ ಬಂದಾಗ ಅಂದ್ರೆ ನಮ್ಗೆ ಡೌಟ್ ಬರ್ತದೆ ಹೂ ಯಾಕೋ ಕಡಿಮೆ ಅಂದದ, ಅದು ಬಿಡ್ಬೋದು ಸರ್. ಅದು ಟೈಮಿಂಗ್ ಇಡಬೇಕು, ಡಿಸ್ಟೆನ್ಸ್ 10 ದಿವಸ ಒಂದು ಬಿಡ್ಬೇಕು ರೀ ಅದು. ಇಂಟರ್ವಲ್ ಇರ್ಬೇಕು. ಹಾಂ, ಅಟ್ಟೇ ಇರೋದು, ಗ್ಯಾಪ್ ಇರ್ಬೇಕು ಸರ್. ಗ್ಯಾಪ್ ಇಡ್ಬೇಕು. ನೀವು ಕಂಟಿನ್ಯೂ ಬಿಟ್ಟಲ್ಲ ಕಾಯಿ ಡ್ಯಾಮೇಜ್ ಆಗ್ತದೆ ಸರ್. ಕಾಯಿ ಸ್ವೀಟ್ ಬರಲ್ಲ. ಸ್ವೀಟ್ ಬರಲ್ಲ. ಓಕೆ ಸರ್. ಈಗ ಸರ್ ಅದು ಆಯ್ತು ಸರ್. ಈಗ ನೀರು ಹೆಂಗೆ ಇಂಟರ್ವಲ್ ಸರ್? ಈಗ ನೀರು ಯಾವ ಥರ ಬಿಡ್ಬೇಕು? ನೀರು ನೋಡ್ರಿ ಸರ್, ನಮ್ಮ ಭೂಮಿ ಈ ನಮೂನ ಅಲ್ಲ. ಹಾಂ ರೀ. ಈಗ ನಾ 7 ದಿವ್ಸಕ್ಕೊಮ್ಮೆ ನೀರು ಬಿಡ್ತೀನಿ ನಾ ಇದಕ್ಕೆ. ಇದಕ್ಕೆ ರೀ? ಹಾಂ ರೀ. ಅದು ನೀರು ಹ್ಯಾಂಗೆ ಬಿಡೋದು, ಈ ಪೋದಲ್ಲ ಅಷ್ಟು ಡ್ರೈ ಆಗ್ಬೇಕು ಸರ್ ಅದು. ಅಂದ್ರೆ ಡ್ರಿಪ್ಪಿಗೆ ಬಿಡ್ತಾರೆ ನೀವು? ಆ ಡ್ರಿಪ್ಪಿಗೆ ಸರ್. ಓಕೆ ಸರ್. ಓಕೆ, ಡ್ರಿಪ್ಪಿಗೆ ಆದ್ಮೇಲೆ ಏನಿಲ್ಲ? ಏನಿಲ್ಲ. ಹ್ಞೂ, ಮತ್ತು ಹಂಗೆ ತಿಂಗಳಿಗೆ 2 ಸಾರಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಏನು ಮಾಡ್ಬೇಕು ಸರ್? ಸರ್ ಇದು ಬಾವಿಸ್ಟೇನ M45 ರೋಕೋ ಇದು ಸ್ಪ್ರೇ ಮಾಡಬೇಕು. ಫಂಗಸ್ ಬರ್ತದೆ ಈ ಮಳೆಯಾಗಿ. ಈ ಎಲೆ ಅದಾವಲ್ಲ ಸರ್, ಇದು ಎಲ್ಲ ನೀರು ಹಿಡ್ದಲ್ಲ ಇದು ಈಗ ರೀ, ಇದು ಫಂಗಸ್ ಬರ್ತದೆ ಸರ್. ಇದು ವೈಟ್ ಬಂದದಲ್ಲ ಸರ್, ಈ ಫಂಗಸ್ ಬರ್ತದೆ. ಇದು ಸ್ಪ್ರೇ ಮಾಡ್ತೇವಲ್ಲ, ಅದು ಫಂಗಸ್ ಹೋಗ್ಬಿಡ್ತದೆ ಸರ್ ಅದು. ಸೊ ಬರೋಕ್ಕಿಂತ ಮುಂಚೆನೇ ಎಲ್ಲ ಮಾಡ್ಬೇಕು ಸರ್ ಅದು. ನಾವು ಅದು ವೇಟ್ ಮಾಡ್ಕೊತ ಇಲ್ಲ, ವೇಟ್ ಮಾಡಿದ್ರೆ ಇದು ಕವರ್ ಆಗಲ್ಲ ಸರ್ ಅದು. ಸೊ ಅದು ಬರ್ಲಿ ಬಿಡ್ಲಿ ಹೊಡೆದ್ರೆ ಕಂಪಲ್ಸರಿ ಹೊಡಿಬೇಕು ಸರ್. ಅದು ಹೊಡಿಬೇಕು, ಇಲ್ಲ ಕಾಯಿ ಡ್ಯಾಮೇಜ್ ಆಗ್ತದೆ ಸರ್. ಕಾಯಿ ಡ್ಯಾಮೇಜ್ ಆಗ್ತದೆ ಸರ್. ಇದು ನೋಡ್ರಿ, ಶಾನಿಂಗ್ ಬರಲಿ, ನಮ್ಮ ಕಾಯಿ ಅದು ಡ್ಯಾಮೇಜ್ ಇಲ್ಲ, ನಾ ಸ್ಪ್ರೇ ಮಾಡ್ತೀನಿ ಹಂಗೆ ಸರ್. ಒಂದು ಕಾಯಿ ಮ್ಯಾಗ ಅವು ಡ್ಯಾಮೇಜ್ ಫಂಗಸ್ದಿಂದ ಇದು ಡಾಗ್ ಬೀಳ್ತಾವೆ ಸರ್. ಅವು ಮಾರ್ಕೆಟ್ಗೆ ಯಾರು ತೊಗೊಳೋದು ಅದು. ಸೊ ಅಂತ ಟೈಮ್ನಾಗ ಹಾಂ, ಸ್ಪ್ರೇ ಮಾಡ್ಬೇಕು ಸರ್. ಈ ಮತ್ತೊಂದು ಸರ್, ರೈತರು ಮಾಡಿದ್ರೆ ಸೋದ ಸರ್, ನೀರು ಕಡಿಮೆ ಆಗ್ತವೆ ಮೇನ್ ಇದಾಗ. ಒಮ್ಮೆ ಮಾಡಿದ್ರೆ ಒಂದು ಲೈಫ್ ಸರ್ ಇದು. ಈಗ ನಾವು ಏನು ಮಾಡ್ತಾರೆ, ರೈತರು ಒಬ್ಬರು ಕಬ್ಬು ಹಚ್ತಾರಲ್ಲ, ಅಷ್ಟು ಮಂದಿ ಕಬ್ಬೆ ಹಚ್ತಾರೆ. ಒಬ್ಬರು ಗೋಧಿ ಆಗಿದ್ರೆ ಅಷ್ಟು ಮಂದಿ ಗೋಧಿನೇ ಹಾಕ್ತಾರೆ. ಅದು ಅದಕ್ಕೆ ವ್ಯಾಲ್ಯೂ ಬರಲ್ಲ. ಈಗ ಒಮ್ಮೆ ಮಾಡಿಬಿಟ್ಟು ಅದು ಡ್ರ್ಯಾಗನ್ದು ಒಂದು ಲೈಫ್ ಸರ್ ಅದು. ಹಾಂ, ಇವು ಇನ್ವೆಸ್ಟ್ಮೆಂಟ್ ಫಸ್ಟ್ ಒಮ್ಮೆ ಸರ್. ಇದು ಒಮ್ಮೆ ಇನ್ವೆಸ್ಟ್ಮೆಂಟ್, ಮುಂದೇನು ವರ್ಷಕ್ಕೊಮ್ಮೆ ಗೊಬ್ಬರ ಕಟ್ಟೋದು. ಇದು ಹಾರ್ವೆಸ್ಟಿಂಗ್ ಆಯ್ತು ನೋಡ್ರಿ, ಅದು ಅಕ್ಟೋಬರ್ ಎಂಡ್ ಆಗ್ತದೆ ಸರ್. ಇದು ಆದ ಬಳಿಕ ಮತ್ತೆ ಮಾಡ್ಬೇಕು. ಡ್ಯಾಮೇಜು ಇದು ಬರ್ತದೆ ಒಟ್ಟು, ಇವು ಫಂಟಿಗಳು ಅವು ಕಟ್ ಮಾಡಬೇಕು. ಕಟ್ ಮಾಡಿ ಒಂದು ಯಾವುದಾರ ಒಂದು ಸಿಂಪಲ್ಲಾಗಿ
ಫಂಗಸ್ ಔಷಧಿ ಬರ್ತಲ್ಲ, ಸಾಫ್ ಈ ಅಂತ. ಸಾಪ್ ಆಯಿತು, ಬಾವಿಸ್ಟನ್ನ, ರೋಕೋ, ಅದು ಬೇರೆ ಬೇರೆ ಬರ್ತಾವೆ ಸರ್. ಅದು ಹೊಡೆದಕ್ಕೆ ಏನು ಮಾಡೋದು ಸರ್, ಅದು ಮತ್ತೆ ತಿಪ್ಪಿ ಗೊಬ್ಬರ ಹಾಕ್ಬೇಕು ಸರ್ ಇದು. ಓಕೆ. ಹಾ. ಹಾಂ, ಯಾಕೆ ಕಾಯಿ ಇದು ಆಗಿ ಗಿಡ ವೀಕ್ ಆಗ್ತದೆ ಸರ್ ಅದು. ಆಗ್ತದೆ. ಹಾ. ಅದಕ್ಕೆ ಏನಾರ ಕಾರ್ಬನ್ ಬೇಕು, ಪೌಷ್ಟಿಕ ಏನ್ ಬೇಕು. ಹಾಂ ಅವಾಗ ಶಕ್ತಿ ಹಾಂ, ಹೋಗುತ್ತೆ. ಶಕ್ತಿ ಹೋಗ್ಬಿಡ್ತದೆ, ವೀಕ್ನೆಸ್ ಆಗ್ತದೆ. ಅದು ಹಾಕಿ ಮತ್ತೊಮ್ಮೆ ಮಣ್ಣೆರ್ಸಿ ಬಿಟ್ಬಿಡೋದು. ಯಾವುದು ಸರ್, ಮೇತನ್ನು. ಮೇನ್. ಹಾ. ಆ ಮೇದಾಗ ಮತ್ತೊಮ್ಮೆ ಗೊಬ್ಬರ ಕಟ್ಟಬೇಕು. ಓಕೆ ಸರ್. ಹಾ. ಆ ಟೈಮ್ನಾಗ ಕಟ್ಟಿದ್ರೆ ನಮ್ಗೆ ಚೆನ್ನಾಗಿ ಬರ್ತದೆ. ಹಾಂ ರೀ. ಇದು ಹಚ್ಚಾಗಿ ಮೊದಲು ನಾನು 100 ಮಂದಿ ಕೇಳಿದ, 100 ಮಂದಿ ಬ್ಯಾಡ ಅಂದ್ರಿ ನನಗೆ. ಯಾಕೆ ಅವು ಗುರ್ತಿಲ್ಲದ ರೈತರಿಗೆ ಗುರ್ತ, ಅದು ಏನು ಮಾಡ್ತೀವಿ ಬಿಡು, ಬೇರೆ ಏನಾರು ಮಾಡತ್ತರು. ಈಗ ನಾ ಸುಮ್ಮನೆ ನನ್ನ ಕಾನ್ಫಿಡೆನ್ಸ್ ಮ್ಯಾಗ ಹಚ್ತೀನಿ ಸರ್ ಇದು. ಓಕೆ. ಇದನ್ನ ಹಚ್ಚದ ಬಳಕ ಈ ನಮ್ಮ ಇದ್ರಾಗ ಒಂದು 2-3 ಫಾಡ್ ಆಗ್ಯಾವ ಸರ್. ನೋಡಿ ಸರ್, ಈಗ ಬರ್ತಾ ಒಂದ್ 2-3 ನೋಡ್ ಬಂದಿರಲ್ಲ. ಈ ಫಸ್ಟ್ ನಮ್ದೇ ಸರ್ ಅದು. ನಿಮ್ ಫಸ್ಟ್ ನಿಮ್ದೆ ಸರ್. ಅವರು ಬರ್ತಾರೆ ಕಾಲ್ ಮಾಡ್ತಾರೆ, ಏನು ಮಾಡ್ಬೇಕು ನಾವು ರೈತರಿಗೆ ಎಲ್ಲರೂ ಅದೇ ಹೇಳಿದ್ವಿ ಸರ್, ಏನು ಮಾಡ್ರಿ, ಒಂದು ಬ್ಯಾರೆ ಮಾಡ್ರಿ, ಓಕೆ. ಒಬ್ಬರಿಂದ ಎಲ್ಲ ಹಿಂದೆ ಹತ್ಬೇಡ್ರಿ. ಏನಾಗ್ಬೇಡ್ರಿ. ಇಂಥ ರೋಗ ಏನ್ ಸರ್ ಇಲ್ಲಿ ನೋಡಿ. ಇದು ಫಂಗಸ್ ಬಂದು ಸರ್ ಇದು. ಇದು ಫಂಗಸ್ ಇದು. ಈ ಫಂಗಸ್ ಎಲ್ಲ ಹಾರ್ವೆಸ್ಟಿಂಗ್ ಸರ್ ಕಟ್ ಮಾಡ್ಬೇಕು. ಇದು ಮುಂದೆ ಕಾಯಿ ಆಗದ, ಕಾಯಿಗೆ ಸುಟ್ಟು ಬಿಡ್ತದೆ ಸರ್ ಇದು. ಸ್ಟಾಪ್ ಆಗ್ತದೆ. ಆದ್ರೆ ಶಕ್ತಿನೇ ಬರಲ್ಲ, ಶಕ್ತಿ ಬರಲ್ಲ. ಸೊ ಇಂಥ ಬಂದಾಗ ಕಟ್ ಮಾಡಿದ್ರೆ ಒಳ್ಳೆ ಅಂತ. ಅಂದ್ರೆ ಈ ಕಟ್ ಮಳೆಗಾಲ ಕಟ್ ಮಾಡಿದ್ರೆ ಫಂಗಸ್ ಹೆಚ್ಚಿಗಾದ ಸರ್ ಅದು. ಈ ಮಳೆಗಾಲ ಹೋಗೋಣ ಮಾಡ್ಬೇಕು ಸರ್ ಅದು. ಅದೇನು ಮಾಡೋದು ಸರ್, ಕಡ್ಡಿ ನೀರು ಹಿಡಿತಲ್ಲ, ಅದು ಕೊಳತೇವ ಸರ್ ಗಿಡ ಅದು. ಪೂರಾ ಹಾಂ, ಕಂಟಿನ್ಯೂ ಹೋಗ್ತಾರೆ ಅದು. ಸೊ ಅದಕ್ಕೆ ನೀವು ಜಾಗ ಕೊಟ್ಟಂಗೆ ಆಗ್ತದ್ರಿ. ಆ ಜಾಗ ಕೊಟ್ಟಂಗೆ ಆಗ್ತದ. ಅದು ಈ ಮೇದಾಗ ಮಾಡಬೇಕು. ಈಗ ಮಳೆಗಾಲ ಅಕ್ಟೋಬರ್ ಇದ್ದಲ್ಲ, ನೀವು ಯಾವನು ಮಾಡ್ಬೋದು. ಅದೇ ಮಳೆ ಬರಕ್ಕಿಂತ ಮುಂಚೆ ಮಾಡ್ಬೇಕು. ಅದು ಇದು ಮಳೆಗಾಲದಾಗ ಮಾಡಬಾರ್ದು, ಫಂಗಸ್ ಹೆಚ್ಚಿಗಾತ ಸರ್ ಅದು. ಕೈಲಿ ಇದು ಮಾಡಕ್ಕೆ ಇದು ಏಕದಮ್ ಸಿಂಪಲ್ ಸರ್ ಇದು. ಪೂರಾ ಪಿಂಕಿಶ್ ಬಂದ್ರೆ. ಹಾಂ ಸರ್, ರೆಡ್ ಪಿಂಕ್. ಸಿಂಪಲ್ ಆಗಿ ಭಾಳ ಈಸಿ ಇದೆ ಸರ್. ಭಾಳ ಈಸಿ ಸರ್. ಆಮೇಲೆ ಲೇಯರ್ ಥಿಕ್ ಅದಲ್ಲ ಸರ್, ಸ್ವಲ್ಪ ದಪ್ಪ ಹಾಂ ರೀ, ನೋಡಿ ಸರ್ ಲೇಯರ್ ಹಂಗೆ. ಲೇಯರ್ ದಪ್ಪ ಅದ. ಆ ಶಿವರಾಟಿ ಈ ಲೇಯರ್ ಬರಲ್ಲ. ಲೇಯರ್ ಬರುತ್ತೆ ಸರ್. ನಾರ್ಮಲಿ ಸರ್ ಇಳುವರಿ ಎಷ್ಟು ತನಕ ಬರ್ತದೆ ಸರ್? ಸರ್ ನಾರ್ಮಲಿ ಎಷ್ಟು ಪರ್ಸೆಂಟೇಜ್ ಹೆಚ್ಚಿಗೆ ಹಾಕೋದು? ಒಂದು ಪೋಲಿನ ಲೆಕ್ಕ ಬರ್ತದೆ ಸರ್ ಇದು. ಒಂದು ಪೋಲಿಗೆ ಈ ನನ್ನ ಲೆಕ್ಕಿದೆ ಸರ್ 1.5 ವರ್ಷ ಆಗಾನ ಒಂದು ಪೋಲಿಗೆ 10ದಿಂದ 15 ಕಿಲೋ ಆಗ್ಬೋದು. ಒಂದು ಪೋಲಿಂದ ರೀ? ಒಂದು ಪೋಲ್ದಿಂದ 1 ವರ್ಷ ಆದ್ಮೇಲೆ? ಹಾಂ, 1.5 ವರ್ಷ ಆದ್ಮೇಲೆ ಸರ್. 1.5 ವರ್ಷ ಆದ್ಮೇಲೆ ನೀವು ಆ್ಯಕ್ಚುಲಿ ಜಾನ್ವರಿದಾಗ ಪ್ಲಾಂಟೇಶನ್ ಮಾಡ್ಬೇಕು ಸರ್. ಈ ಜಾನ್ವರಿ ಮಾಡಿದಲ್ಲ, ಮುಂಜೂನ್ಗೆ ನಮ್ಮ ಕಾಯಿ ಸ್ಟಾರ್ಟ್ ಆಗ್ತಾವೆ. ಓಕೆ ಸರ್. 6 ತಿಂಗಳಾಗಿ ಚಾಲು ಆಗ್ತಾರೆ? ಇಲ್ಲ, 1.5 ವರ್ಷ ಆಗಾನ. 1.5 ವರ್ಷ ಆದ್ಮೇಲೆ ಅಂದ್ರೆ ಈ ವರ್ಷ ಈ ಜಾನ್ವರಿ ಮಾಡಿದಲ್ಲ, ಮುಂದಿನ ಸರ್ ಜೂನ್ಗೆ ಇದು ಆಗ್ತದೆ ಸರ್. 1.5 ವರ್ಷ ಆಗಾನ ಆ ಈಲ್ಡ್ ಹೆಚ್ಚಿಗೆ ಬರ್ತದೆ ಸರ್ ಅದು. ಅದು ಫಸ್ಟಿಗೆ ಒಂದು ಪೋಲಿಗೆ 10-15 ಕಿಲೋ ಬರ್ಬೋದು. ನೆಕ್ಸ್ಟ್ ಇಯರ್ ಏನದ 15-25 ಕಿಲೋ ಬರ್ಬೋದು. ಓಕೆ ಸರ್. 3ನೇ ವರ್ಷಕ್ಕೆ 25-40 ಕಿಲೋ ಬರ್ಬೋದು ಒಂದು ಪೋಲಿಗೆ ಸರ್ ಅದು. ಆಮೇಲೆ ಕಾಯಿ ಸೈಜ್ ಎಷ್ಟು ಇರುತ್ತೆ ಸರ್? ಈಗ ನೋಡಿ ಇದು ನೋಡ್ರಿ ಸರ್, ಇದು ಇಲ್ಲಾಂದ್ರೆ ಒಂದು ಕನಿಷ್ಠ ಒಂದು 800 ಗ್ರಾಮ್ ಸರ್ ಇದು. ಕಾಯಿ ಅದಕ್ಕೆ ಹೇಳ್ತೀನಿ 800 ಗ್ರಾಮ್ ಅದು. ಇದು ಹೆಚ್ಚಿಗೆ ಕಾರ್ಬನ್ ಬತ್ ನೋಡ್ರಿ ಸರ್, ಭೂಮಿಯಾಗ ಕಾಯಿ ಸೈಜ್ ಹೆಚ್ಚಿಗೆ ಆಗ್ತದೆ ಸರ್. ರಾಸಾಯನಿಕ ಮ್ಯಾಗ ಬರಲ್ಲ. ರಾಸಾಯನಿಕ ಏನು ಮಾಡೋದು ಸರ್, ಇಟ್ಟು ಕಾಯಿ ಬರ್ತದ ಕ್ರ್ಯಾಕ್ ಮಾಡ್ತದೆ ಕಾಯಿ ಅದು. ಹೌದು ಸರ್, ಹೌದು. ಅದ್ರ ಅಷ್ಟು ಕ್ಯಾಪ್ಸಿಟಿ ಬರಲ್ಲ ರಾಸಾಯನಿಕ. ಆರ್ಗ್ಯಾನಿಕ್ ಏನು ಕೊಡ್ತೀವಲ್ಲ, ಅದಕ್ಕೆ ಪೊಟ್ಯಾಸಿ ಅಷ್ಟು ಸಿಗ್ತಾರೆ ಅದಾಗ. ಅದನ್ನ ನಮ್ಮ ಭೂಮಿ pH ನೋಡಿ ನಾವು ಮೇಂಟೈನ್ ಮಾಡ್ಬೇಕು ಸರ್. ಅದು ಮೊದಲು ನಾವು ಏನು ಮಾಡಬೇಕು, pH ಚೆಕ್ ಮಾಡ್ಬೇಕು ಸರ್. ನಮ್ಮ ನೀರಿಂದ ಮತ್ತು ಭೂಮಿ ಅದು. ಈ ನೀರಾಗ ಏನು ಬರ್ತದೆ ಸರ್, ಕ್ಯಾಲ್ಸಿಯಂ ಹೆಚ್ಚಿಗೆ ಬರ್ತದೆ ನೀರಿನಾಗ. ಆ ಕ್ಯಾಲ್ಸಿಯಂ ಈ ಭೂಮಿ ಸೂಟ್ ಐತಲ್ಲ, ಕಾಯಿ ಕ್ರ್ಯಾಕ್ ಆಗಲ್ಲ. ಆ ಕ್ಯಾಲ್ಸಿಯಂ ಸ್ವಲ್ಪ ನೋಡ್ರಿ, ಒಂದು ಬೋರ್ನಾಗ ಸ್ವಲ್ಪ ಸೊಳ್ಳು ಬರ್ತಾವೆ, ಸ್ವಲ್ಪ ರುಚಿ ಬರ್ತಾವೆ, ಅದು ಕ್ಯಾಲ್ಸಿಯಮ್ದು ಅದೆಲ್ಲ. ಅದು ಒಂದು ಭೂಮಿಗೆ ನೀರು ಸೆಟ್ ಆಗ್ತಾವ, ಕಾಯಿಗೆ ಒಂದು ಭೂಮಿಗೆ ಅವು ನೀರು ಸೆಟ್ ಆಗಲ್ಲ. ಅವು ನೋಡ್ಕೋಬೇಕು, ನಾವು ಚೆಕ್ ಮಾಡ್ಕೋಬೇಕು. ನೋಡ್ಕೊಂಡ್ಕಿಂತ ಪ್ಲಾಂಟೇಶನ್ ಮಾಡ್ಬೇಕು. ಯಾಕೆ ಖರ್ಚು ಭಾಳ ಬರ್ತದೆ ಸರ್ ಅದು. ಇದ್ರ ಲೈಫ್ ಅಲ್ಲ, ನಡಿಯಪ್ಪ ಈ ವರ್ಷ ಹಚ್ಕೆ ಮುಂದೂಡಿ ತಗೋದಿಲ್ಲ ಅದು. ಫಸ್ಟಿಗೆ ಏನು ಫಸ್ಟಿಗೆ ನಾವು ಮಾಡ್ಬೇಕು ಸರ್ ಅದು. ಫಸ್ಟಿಗೆ pH ನೋಡಿ ಆ ನಮ್ಮನ್ನು ನಾವು ಮಾಡಬೇಕು. ಮತ್ತೊಂದು ಸರ ಕರಿ ಮಣ್ಣಿಗೆ ಅದಲ್ಲ, ಅಲ್ಲಿ ಡ್ರಾಯಿಂಗ್ ಬರ್ತದೆ ಸರ್. ಈ ನಮ್ಮ ಇದು ಯಾವ ಭೂಮಿ ಹತ್ರ ಸರ್, ಇದು ನಮ್ಮ ಮೇಡಿಯಮ್ ಸರ್. ಅದು ಕರಿ ಭೂಮಿ ಮಾಡಿ ಸರ್, ಅದು ಅದಾಗ ನೀರು ಹಿಡಿತದೆ ಸರ್. ನೀರು ಹಿಡಿತಲ್ಲ, ಬೇರೆ ಕೊಳತ್ ಹೋಗ್ತದೆ ಸರ್, ಮ್ಯಾಕ್ ಫಂಗಸ್ ಬರ್ತದೆ. ಅಂದ್ರೆ ಈಗ ಮಳೆಗಾಲ ಕಡಿಮೆ ನಡೀತದೆ ಸರ್, ಮಳೆಗಾಲ ಹೆಚ್ಚಿಗೆ ಐತಲ್ಲ, ಆ ಪ್ಲಾಂಟ್ ಫೇಲ್ ಆಗ್ತದೆ ಸರ್, ಖತಮ್ ಆಗ್ತದೆ ಸರ್. ಅಂದ್ರೆ ಭೂಮಿ ಸಾದಾ ಬೇಕು ಸರ್, ಇದು ಸಾದಾ ಭೂಮಿ ಬೇಕು. ಈಗ ಎಲ್ಲಿ ಬರ್ತದೆ ಭೂಮಿ, ಏನು ಮಾಡಪ್ಪ ಇದು ಪಡಿಗೆ ಜಮೀನು ಏನು ಹೇಳ್ತೇವಲ್ಲ, ಆ ಭೂಮಿ ಮಾಡೋದು ಚಲೋ. ಖಟಕ್ ಭೂಮಿ ಅಂದ್ರೆ ವಾಪಸಿ ಬರ್ತದ ಸರ್. ಈಗ ನೀರು ಕೊಟ್ರೆ ಮತ್ತೆ ನೀರು ಬಿಡ್ತದ, ಅಂತ ಭೂಮಿ ಬೇಕಿದಾಗ. ನೀವು ಈಗ ಕ್ಯಾಲ್ಕುಲೇಷನ್ ಮಾಡ್ರಿ ಸರ್, ಬ್ಯಾಸಿಗೆ ನಾ ತಿಂಗಳಿಗೆ 1ನೇ ತಾರೀಕಿಗೆ ಮತ್ತು 15ನೇ ತಾರೀಕಿಗೆ ನಾ ಬರೀ ನೀರು ಬಿಡ್ತದ. ಫುಲ್ ಒಂದು ದಿನ ಬಿಟ್ರೆ 15 ದಿನ ನಾ ನೀರು ಬಿಡ್ತಿದ್ದಿಲ್ಲ. ಅಂದ್ರೆ ಇದು ಕಾವು ಬೇಕು ಸರ್, ಇದಕ್ಕೆ ತಂಪು ಮಾಡಲ್ಲ, ಕಾವು ಬೇಕ್ರಿ. ಈ ಕರಿ ಮಣ್ಣು ಏನು ಮಾಡ್ತದ, ಅದಕ್ಕೆ ಅದು ತಂಪು, ಅದು ಆ ತಂಪು ಏನು ಮಾಡ್ತದ, ತಂಪಿಗೆ ಫಂಗಸ್ ಬರುತ್ತೆ ಸರ್ ಇದು.
ಪಡಿ ಜಮೀನು ಹತ್ತಿರ ಎಲ್ಲಿ ಏನು ಮಾಡಪ್ಪ ಕಬ್ಬು ಬರಲ್ಲ ಏನು ಬರಲ್ಲ ಅಂದ್ರಲ್ಲ ಆ ಜಮೀನು ಹಚ್ಬೋದು. ಇದು ಬೆಸ್ಟ್ ಆಗ್ತದೆ. ಬೆಸ್ಟ್ ಆಗ್ತದೆ ಒಂದ್ಸತಿ ಇನ್ವೆಸ್ಟ್ ಮಾಡಿದ್ರೆ ಅದು ಸ್ವಲ್ಪ ಭೂಮಿ ಸರ್ ಖರ್ಚುಗಳು ಎಷ್ಟು ಬರ್ತದೆ ಸರ್ ನಿಮ್ಮ ಆನ್ ಆನ್ ಎವರೇಜ್ ಎಲ್ಲ ಒಂದು ಎಕರೆಗೆ? ಒಂದು 6 ಲಕ್ಷ ರೂಪಾಯಿ ಆಗ್ಯಾವ ಸರ್. 6 ಲಕ್ಷ 6 ಲಕ್ಷ ರೂಪಾಯಿ ಕಾಯಿ ಬರೋ ತನಕ. ಕಾಯಿ ಬರ್ತದೆ ಸರ್. ಇದ್ರಾಗ ಮತ್ತು ಸೆಂಟ್ರ್ ಇದು ಇದ್ರೂ ಏನು ಬೆಳೆ ಮಾಡ್ಬೋದು, ಟಮಾಟಿದು ಮಾಡ್ಬೋದು. ಈ ಕಾಯದ ಬಳಕ ಹೂ ಏನು ಬಿಡ್ತಾವಲ್ಲ ಆಳಿನ ಟಮಾಟಿ ಏನು ಬೆಳೆನೂ ಮಾಡಬಾರ್ದು. ಓಕೆ ಸರ್. ಆ ಟಮಾಟಿ ಕರ್ಪ ಬರ್ತಲ್ಲ, ನಾವು ಎಣ್ಣೆ ಹೊಡಿತೀವಿ, ಆ ಎಣ್ಣೆ ಇದ್ರ ಮ್ಯಾಲೆ ಹಿಡಿದಲ್ಲ ಅದು ಇದಕ್ಕೆ ಇಫೆಕ್ಟ್ ಆಗ್ತದೆ. ಅಂದ್ರೆ ನಡುವೆ ಯಾವ್ದು ಹಾಕೋಬಾರ್ದು. ಇಲ್ಲ ಇದು ಫಸ್ಟಿಗೆ ಹಾಕ್ಬೋದು, ಈ ಹೂ ಆಗನ ಕಾಯದ ನಾವು ಏನು ಮಾಡ್ಬೋದು, ಓಕೆ ಅಂತ ಟೈಮ್ನಾಗ ಮಾಡಬಾರ್ದು. ಇವು ಕರಿ ಇವ್ರು ಬಂದು ಏನಾಗಲ್ಲ, ಆ ಕೆಂಪು ಬರಬಾರ್ದು. ಈ ಕಬ್ಬು. ಯಾವುದು ಇಲ್ಲ ಇರುವ ಈ ಕರಿ ಇದು ಮಾಡದ ಓಕೆ ಓಕೆ. ಆ ಕೆಂಪು ಆಗೋದ ಅಷ್ಟು ಕಾಯಿ ಡ್ಯಾಮೇಜ್ ಮಾಡ್ತಾವೆ. ಹೌದಾ ಸರ್? ಇವು ಬರೀ ಇದು ಹೂ ಬಿಡ್ತಾವ ಸರ್, ಇದು ಇದ್ರಾಗ ರಸ ಇರ್ತದ, ಹಿಡ್ಕೋತದ್ರ. ಅದರಿಂದ ಅವು ಕರಿ ಇರು ಬರ್ತಾವ್ರಿ. ಇವು ಓಕೆ. ಕೆಂಪು ಬಂದು ನೋಡ್ರಿ, ನೀವು ಎಟ್ ಬಿ ಹಸು ಬಿಡ್ರಿ ಒಟ್ಟು ಹೋಗಲ್ಲ ಅವು. ಹೌದು ಹೋಗಲ್ಲ. ಹೋಗಲ್ಲ, ಮೇನ್ ಅದು ಒಂದ್ರಿ. ಆ ಡೇಂಜರ್ ಅದು. ಇದು ಸುಳಿ ರೋಗ ಅಂತ ಏನಾರ ಬರ್ತದೆ ಇದಕ್ಕೆ ಏನಾರ ಬರ್ತದೆ ಸರ್? ಯಾವ್ದ್ರಿ? ಈ ಕೆಳಗೆ ಗೊಣ್ಣಿ ರೋಗ ಅಂತ ಕಬ್ಬನಾಗ ಬರ್ತಾವ ಏನಾರ ಬರ್ತಾರೆ ಇದಕ್ಕೆ? ಗೋಣಿ ಹುಳ ಹಾಂ ರೀ. ಆ ತಿಪ್ಪಿ ಗೊಬ್ಬರ ಹಾಕ್ತಾವಲ್ಲ ಅದ್ರ ಬರ್ತಾವ್ರಿ ಇವು. ಬರ್ತಾವೆ ಸರ್? ಅದ್ರ ಬರ್ತಾವ, ಇದಕ್ಕೆ ಆಗಲ್ಲ, ಇದಕ್ಕಾಗ ಕಬ್ಬಿಗೆ ಆಗ್ತಾವ್ರಿ ಇವು. ಕಬ್ಬಿ ಹ್ಞೂ ಸರ್ ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ಸರ್? ಹಾಂ ಮಾಡ್ಬೋದು ಸರ್. ಹಾಂ ಸ್ವಲ್ಪ ನಿಮ್ಮ ನಂಬರ್ ಹೇಳಿ ಸರ್. 8088 ಹಾಂ 30 ಓಕೆ. 777 ನಿಮ್ಮ ಮತ್ತೊಂದು ಸರ್ತಿ ನಿಮ್ಮ ಹೆಸರು ಹೇಳ್ಬೇಡಿ ಸರ್. ಅನ್ವರ್ ಹಸನ್ ಸಾ ಪಠಾಣ್, ಓಕೆ. ಗ್ರಾಮ ಕರಜಗಿ, ತಾಲೂಕು ಅಫಜಲ್ಪುರ, ಜಿಲ್ಲಾ ಗುಲ್ಬರ್ಗ. ಸ್ನೇಹಿತರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ನಮ್ಮ ನರ್ಸರಿಗೆ ಕಾಲ್ ಮಾಡಿರಿ. ಅವ್ರ ನಂಬರ್ ಕೊಟ್ಟಿದ್ದಾರೆ ಕೆಳಗೆ, ಕಾಲ್ ಮಾಡಿರಿ, ಅವ್ರು ನಿಮಗೆಲ್ಲ ಇನ್ಫಾರ್ಮೇಷನ್ ಹೇಳ್ತಾರೆ. ಸರ್ ಥ್ಯಾಂಕ್ ಯು ಸರ್. ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಪಸಂದ್ ಬರ್ತದೆ ಸರ್. ನಮ್ಮ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ವೆಲ್ಕಮ್ ಸರ್, ವೆಲ್ಕಮ್.